ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫಾರಂ. ಸ್ನೇಹಿತರೆ, ವೀಕ್ಲಿ ಕರೆಂಟ್ ಅಫೇರ್ಸ್ ಜನವರಿ 17 23 ತನಕ. ಸೊ ಸಾರಿ ಫಾರ್ ದ ಡಿಲೇ. 24th ಎಕ್ಸಾಮ್ಸ್ ಇತ್ತು ಅಂತ ಮಾಡೋಕ್ಕಾಗಿರಲಿಲ್ಲ. ಬಟ್ ನಿಮಗೆ ಎಕ್ಸಾಮ್ ಪೋಸ್ಟ್ಪೋನ್ ಆಯಿತು ಅದು, ಅನ್ಫಾರ್ಚುನೇಟ್ಲಿ. ಬಟ್ ನೋ ಇಶ್ಯೂಸ್. ಸೊ ಈ ವೀಕಲ್ಲಿ ಡಿಲೇ ಆಗಿದೆ. ಆ್ಯಸ್ ಯೂಶುವಲ್ ದಿಸ್ ವೀಕೆಂಡ್ ನಿಮಗೆ ಈ ವೀಕೆಂಡ್ನ ಕರೆಂಟ್ ಅಫೇರ್ಸ್ ಬರುತ್ತೆ. ಓಕೆ, ಫೈನ್. ಸೊ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಇದೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಇದರ ಕಂಪ್ಲೀಟ್ ಡೀಟೇಲ್ ನಿಮಗೆ PDF ಸಿಗುತ್ತೆ. ಪ್ರತಿ ವೀಕ್ದು ಕೂಡ ತಪ್ಪದೆ ನಾವು PDF ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕ್ತಾ ಇರ್ತೀವಿ. ಕಂಪ್ಲೀಟಾಗಿ ಡೀಟೇಲಾಗಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀವಿ. ಇದರದ ಲಿಂಕ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ, ಪುನೀತ್ ಫೋರಮ್ ಅಂತ ಹೇಳಿ. ಅಥವಾ ನೀವು ಟೆಲಿಗ್ರಾಮ್ ಚಾನಲ್ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಫೈನ್. ಸೊ ಇಂಪಾರ್ಟೆಂಟ್ ವೀಕ್ಲಿ ಕರೆಂಟ್ ಅಫೇರ್ ಇಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಮಾಧ್ಯಮ ಎರಡದಿರುತ್ತೆ. ಇದು FDA ಗೂ ಇಂಪಾರ್ಟೆಂಟು, SDAಗೆ ಇಂಪಾರ್ಟೆಂಟು, KASಗೂ ಇಂಪಾರ್ಟೆಂಟು, ಈವನ್ IASಗೂ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಹೆಂಗೆ ಬರುತ್ತೆ, ಕ್ವಶನ್ಸು ಪ್ರೀವಿಯಸ್ ಹೆಂಗೆ ಬಂದಿದೆ ಅದ್ರ ಪ್ರಕಾರ ಇದನ್ನ ನಾವು ಮಾಡಿರ್ತೀವಿ. ಫೈನ್. ಸೊ ಮೊದಲನೇ ಕ್ವಶನ್ಗೆ ಹೋಗೋಣ. ಸೊ ಮೊದಲನೇ ಕ್ವಶನ್ಗೆ ಹೋಗೋಕ್ಕಿಂತ ಮುಂಚೆ ಸ್ನೇಹಿತರೆ, ಸೊ ಫಸ್ಟ್ ಕ್ವಶನ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಕರ್ನಾಟಕದ ಎಕ್ಸಾಮ್ಸ್ ಪರ್ಸ್ಪೆಕ್ಟಿವ್ ಇಂದ ಕೂಡ. ತೋಳಗಳಿಗೆ ಮಾತ್ರ ಮೀಸಲಾದ ಮೊದಲ ವನ್ಯಜೀವಿ ಅಭಯಾರಣ್ಯವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಓಕೆ, ಇಲ್ಲೇ ನಾನು ನಿಮಗೆ ಕೊಟ್ಟಿದ್ದೀನಿ ಆನ್ಸರು. ಎಸ್, ಇಟ್ ಈಸ್ ನನ್ ಅದರ್ ದೆನ್ ಕರ್ನಾಟಕ. ಕರ್ನಾಟಕದಲ್ಲಿ ಮೊದಲ ತೋಳಗಳಿಗೋಸ್ಕರ ಇರ್ತಕ್ಕಂಥ ಒಂದು ಅಭಯಾರಣ್ಯ, ವೋಲ್ವ್ಸ್, ಇಂಡಿಯನ್ ವೋಲ್ವ್ಸ್ ಅಂತ ಕರಿತೀವಿ, ಅಥವಾ ಇಂಡಿಯನ್ ಗ್ರೇ ವೋಲ್ವ್ಸ್ ಅಂತ ಕೂಡ ಕರಿತೀವಿ ಇದನ್ನು. ಓಕೆ, ಫೈನ್. ಎಲ್ಲಿದೆ ಇದು? ನಮ್ಮ ಕರ್ನಾಟಕದ ಕೊಪ್ಪಳ ಡಿಸ್ಟ್ರಿಕ್ಟಲ್ಲಿ. ಓಕೆ, ಇಂಗ್ಲೀಷಲ್ಲಿ ಎಕ್ಸ್ಪ್ಲನೇಷನ್ಸ್ ಇರುತ್ತೆ. ಓಕೆ, ಕೊಪ್ಪಳ ಡಿಸ್ಟ್ರಿಕ್ಟಲ್ಲಿ ಇರ್ತಕ್ಕಂಥ ಜಿಲ್ಲೆ ಇರ್ತಕ್ಕಂಥ ಬಂಕಾಪುರದಲ್ಲಿ ಇರ್ತಕ್ಕಂಥ ನಮಗ ಒಂದು ಏನು ಗಂಗಾವತಿ ಹತ್ರ ಬರುತ್ತೆ, ಬಂಕಾಪುರ. ಸೊ ಕಲ್ಯಾಣ ಕರ್ನಾಟಕ ರೀಜನ್ನಲ್ಲಿ ಅಲ್ಲಿ ಹೆಚ್ಚಾಗಿ ಕಾಣಸಿಗುತ್ತೆ. ಅದಕ್ಕೆ ನಮ್ಮ ಸರ್ಕಾರಕ್ಕೆ ಇದಕ್ಕೆ ಕಳಿಸಿದ್ದಾರೆ, ಇದನ್ನ ಮೊದಲ ಒಂದು ಅಭಯಾರಣ್ಯ ಮಾಡಬೇಕು ಅಂತ. ಯೂಶ್ವಲಿ ನಾವು ಹಿಸ್ಟ್ರಿ ನೋಡಿದ್ರೆ ಸ್ನೇಹಿತರೆ, ಈ ತೋಳಗಳಿದೆಯಲ್ಲ, ಈ ತೋಳಗಳು ಆ್ಯಕ್ಚುಲಿ ನಮ್ಮ ಮಹಾರಾಜರ ಕಾಲದಲ್ಲೇ ಮಾಡಿದರು. ಮೈಸೂರು ಮಹಾರಾಜರಲ್ಲ, ಆ ಕಾಲದಲ್ಲೇ ಮಾಡಿದರು. ಎಲ್ಲಿ ಮಾಡಿದರು ಅಂದರೆ, ಒಂದು ನಮ್ಮ ಕರ್ನಾಟಕದ ಮೇಲ್ಕೋಟೆಯಲ್ಲಿ ತೋಳಗಳಿಗೋಸ್ಕರನೇ ಒಂದು ಮಾಡಿದರು. ಆದರೆ ಅದಕ್ಕೆ ಕುರುಹುಗಳಿಲ್ಲ ಇವಾಗ, ಯಾವುದೋ ಒಂದು ಅಭಯಾರಣ್ಯಗಳಿಲ್ಲ. ಯಾಕಂದರೆ ತೋಳಗಳು ನಿಮ್ಗೆ ಗೊತ್ತಿರಬೇಕು, ಕಲ್ಲು ಬಂಡೆ, ಅರ್ಧ ಕಾಡು, ಅಂದರೆ ಹುಲ್ಲುಗಾವಲು ವೆರಿ ಇಂಪಾರ್ಟೆಂಟ್. ಇದು ಹುಲ್ಲುಗಾವಲು ರೀಜನ್ಗಳಲ್ಲಿ ಅತಿ ಹೆಚ್ಚಾಗಿ ಕಾಣಸಿಗ್ತವೆ. ಸೊ ಓಕೆ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಮತ್ತು ಇನ್ನೊಂದೇನು ಅಂದರೆ, ನಮ್ಮ ಈ ಒಂದು ತೋಳಗಳಿಗೆ ಸೈಂಟಿಫಿಕ್ ನೇಮು ಕೂಡ ನೀವು ತಿಳ್ಕೊಬೇಕಾಗುತ್ತೆ. ಏನದು ಸೈಂಟಿಫಿಕ್ ನೇಮು? ಕ್ಯಾನಿಸ್ ಲೂಪಸ್ ಪಲಾಲಿಪಿಸ್ ಅಂತಕ್ಕಂಥದ್ದು ಇಲ್ಲಿ ನೋಡಿ, ಇಟ್ ಈಸ್ ಅ ಸೈಂಟಿಫಿಕ್ ನೇಮ್. ಅದರ ಒಂದು ವೈಜ್ಞಾನಿಕ ಹೆಸರು. ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನ ಎಲ್ಲ ಕಡೆ ಸಿಗುತ್ತೆ. ಇದು ನಮ್ಮ ಕರ್ನಾಟಕದ ಒಂದು ರೀಜನಲ್ಲಿ ಭಾರತದಲ್ಲಿ ಮೊದಲನೇದಾಗಿ ಮಾಡ್ತಾ ಇರ್ಬೋದು. ಆದರೆ ಇದು ಏನಕ್ಕೆ ಮಾಡ್ತಾ ಇದ್ದೀವಿ ಸರ್? ಇದು ಅಳಿವಿನ ಅಂಚಿನಗೆ ಹೋಗಿದೆ. ಸೊ ಇದು ನಮಗೆ IUCNನಲ್ಲಿ ನಮ್ಮ ರೆಡ್ ಲಿಸ್ಟ್ ಅಂತ ಏನು ಕರೆದು, ಕೆಂಪು ಪಟ್ಟಿಯಲ್ಲಿ ಯಾವ ಒಂದು ಪ್ರಭೇದಕ್ಕೆ ಸೇರಿದೆ? ಎಂಡೇಂಜರ್ಡ ಅಥವಾ ಲೀಸ್ಟ್ ಕನ್ಸರ್ನ ಅಥವಾ ಕ್ರಿಟಿಕಲಿ ಎಂಡೇಂಜರ್ಡ? ಇದು ನೀವು ಕಮೆಂಟ್ ಸೆಕ್ಷನ್ ತಿಳಿಸ್ಬೇಕಾಗತ್ತೆ. ಯಾಕಂದರೆ ಇದು IUCN ಒಂದೇ ಅಲ್ಲ, ನಮ್ಮ ವೈಲ್ಡ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಪ್ರಕಾರ ಕೂಡ ಇದು ಎಂಡೇಂಜರ್ ಲಿಸ್ಟಲ್ಲಿದೆ. ಈವನ್ ಸೈಟ್ಸ್ ಅಲ್ಲೂ ಕೂಡ ಇದು ಇದೆ. ಸೈಟ್ಸ್ ಅಂತಕ್ಕಂಥದ್ದು ಕೂಡ ನಿಮ್ಗೆ ಗೊತ್ತಿರಬೇಕು ಇದೆಲ್ಲ. ಸೊ ಇಲ್ಲೂ ಕೂಡ ಇದು ಲಿಸ್ಟಲ್ಲಿ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ಫೈನ್. ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ 2020ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವೆರಿ ಇಂಪಾರ್ಟೆಂಟ್ ಸರ್. ಇಂಡಿಯಾ ಇನ್ನೋವೇಷನ್ ನ್ಯೂಸಲ್ಲಿತ್ತು. ಇದಕ್ಕೆ ನಿಮಗೆ ಏನಕ್ಕೆ ನ್ಯೂಸಲ್ಲಿತ್ತು ಅಂತ ನಿಮ್ಗೆ ಗೊತ್ತಿರುತ್ತೆ. ಮೊದಲನೇ ಆಪ್ಷನ್ ನೋಡೋಣ ಬನ್ನಿ. ಸೂಚ್ಯಾಂಕವು ರಾಜ್ಯಗಳನ್ನು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಸತನಗಳನ್ನು ಬೆಂಬಲಿಸುವ ಸಾಪೇಕ್ಷ ಕಾರ್ಯಕ್ಷಮತೆ ಆಧಾರದ ಮೇಲೆ ಸ್ಥಾನ ಪಡೆಯಲು ಪ್ರಯತ್ನಿಸುತ್ತದೆ. ಫೈನ್. ಇದನ್ನು ನೀತಿ ಆಯೋಗ ಬಿಡುಗಡೆ ಮಾಡುತ್ತದೆ. ಯಾವುದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್? ಎಸ್, ದ ರೈಟ್ ಆನ್ಸರ್ ಬೋತ್ ಆರ್ ಕರೆಕ್ಟ್, 1 and 2. ಸರ್ ವಾಟ್ ಈಸ್ ದಿಸ್ ಅಂದರೆ, ಕರ್ನಾಟಕ ಇದು ಎರಡನೇ ಆವೃತ್ತಿ. ವೆರಿ ಇಂಪಾರ್ಟೆಂಟ್. ದಿಸ್ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ ಇದೆಯಲ್ಲ, ಇದು ಎರಡನೇ ಆವೃತ್ತಿ. ಅಂದರೆ 2019ರಲ್ಲಿ ಒಂದ್ಸಲ ಆಗಿತ್ತು. ಈಗ 2020ನೇ ರಿಪೋರ್ಟ್ ಇವಾಗ ಬಂದಿದೆ. ಇದರಲ್ಲಿ ನಿಮಗೆ ಏನಾಗುತ್ತೆ ಅಂದರೆ, ಒಂದು 3 ಪಾರ್ಟ್ ಆಫ್ ಸ್ಟೇಟ್ಸ್ ಮಾಡ್ತಾರೆ. ಅಂದರೆ ಏನು ಇನ್ನೋವೇಷನ್ ಅಂದ್ರೇನು? ನೀವೇನು ಆವಿಷ್ಕಾರ ಮಾಡಿದ್ದೀರಾ, ನೀವು ಎಷ್ಟು ಪೇಟೆಂಟ್ ರಿಸರ್ವ್ ಮಾಡಿದ್ದೀರಾ, ನೀವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ GDPಲಿ ಎಷ್ಟು % ಖರ್ಚು ಮಾಡ್ತಾ ಇದ್ದೀರಾ, ಮತ್ತು ನಿಮ್ಮ ಒಂದು ಎಂಪ್ಲಾಯಬಿಲಿಟಿ ಆಗಿರ್ಬೋದು, ಮತ್ತು ಕಂಪನೀಸ್ಗಳು ಹೆಂಗೆ ಬರ್ತಾ ಇದೆ, ಅಂದರೆ ಓವರಾಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ನೀವು ಯಾವ ಸ್ಟೇಟಲ್ಲಿ ಹೆಚ್ಚು ಔಟ್ಕಮ್ ಬರ್ತಾ ಇದೆ, ಇದ್ರ ಮೇಲೆ ಮಾಡ್ತಕ್ಕಂಥದ್ದು. 2019ರಲ್ಲಿ ಫಸ್ಟ್ ಬಂದಿತ್ತು ರಿಪೋರ್ಟ್. ಈಗ 2020ನೇ ರಿಪೋರ್ಟು ಈಗ ರಿಲೀಸ್ ಆಗಿದೆ. ಕರ್ನಾಟಕ ಈಸ್ ದ ಬೆಸ್ಟ್ ಸ್ಟೇಟ್ ಅಂತ ನಿಮ್ಗೆ ಗೊತ್ತಿದೆ, ಬೆಸ್ಟ್ ಪರ್ಫಾರ್ಮರ್ ಸ್ಟೇಟ್ ಅಂತ ಹೇಳಿ. ಓಕೆ,
ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನೀವು, ಈ ಇನ್ನೋವೇಷನ್ ಇಂಡೆಕ್ಸ್ ಏನಿದೆ, ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸು, ಇದು ನಮ್ಮ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅಂತ ಬಿಡುಗಡೆ ಆಗುತ್ತೆ. ಓಕೆ, ಅದರ ಬೇಸಿಸ್ ಮೇಲೆ ನಾವು ಮಾಡ್ತಕ್ಕಂಥದ್ದು. ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ 2020 ಪ್ರಕಾರ ನಮ್ಮ ರ್ಯಾಂಕಿಂಗ್ ಏನಿದೆ ಸ್ನೇಹಿತರೆ, ಇದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ನಾನು ಈ ಒಂದು ಕ್ವಶನ್ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ, ಅದನ್ನು ಯಾವ ಒಂದು ಸಂಸ್ಥೆ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ನ ಬಿಡುಗಡೆ ಮಾಡುತ್ತೆ. ಈ ಎರಡು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ನ ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತೆ, ನಮ್ಮ ಭಾರತದ ರ್ಯಾಂಕ್ ಏನು, ಇದನ್ನು ಕಮೆಂಟ್ ಸೆಕ್ಷನ್ ನೀವು ತಿಳಿಸ್ಬೇಕಾಗುತ್ತೆ. ವಿಡಿಯೋ ಪಾಸ್ ಮಾಡಿ ತಿಳಿಸಿ ಆ್ಯಂಡ್ ಅಗೇನ್ ವಿಡಿಯೋನ ಸ್ಟಾರ್ಟ್ ಮಾಡಿ. ಫೈನ್. ಸೊ ಕರ್ನಾಟಕ ಇದು 2ನೇ ಸಲ ಮೊದಲನೇ ರ್ಯಾಂಕಲ್ಲೇ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ ಲಿಸ್ಟನ್ನ, ಆಲ್ಮೋಸ್ಟ್ ಟಾಪ್ 5ಅಲ್ಲಿ ಎಲ್ಲ ನಮಗೆ ಸೌತ್ ಇಂಡಿಯನ್ ಇದೆ, ಎಕ್ಸೆಪ್ಟ್ ಮಹಾರಾಷ್ಟ್ರ ಬಿಡಿ, ಸೌತ್ ಇಂಡಿಯನ್ ಇದೆ. ತಮಿಳ್ನಾಡು, ತೆಲಂಗಾಣ, ಕೇರಳ ಆಗಿರ್ಬೋದು. ಸೊ ಇಲ್ಲಿ ಏನು ಮಾಡ್ತೀವಿ ಅಂತಂದರೆ, ಇಲ್ಲಿ ನಂಬರ್ ಆಫ್ PhD ಹೆಂಗೆ ಮಾಡ್ತಾರೆ ಅಂದರೆ, ಇಲ್ಲಿ ನೋಡಿ, ದ ಇನ್ನೋವೇಷನ್ ಇಂಡೆಕ್ಸ್ ಡಿವೈಡ್ ಇನ್ 3 ಕ್ಯಾಟಗರಿ. ಮೇಜರ್ ಸ್ಟೇಟ್ ಆಗಿರ್ಬೋದು ಮತ್ತು ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶ ಬೇರೆ ಮಾಡ್ತಾರೆ. ಹಿಲ್ ಮತ್ತು ನಾರ್ತ್ ಈಸ್ಟ್ ಸ್ಟೇಟ್ಸ್ ಅಂದರೆ ನಮ್ಮ ಈಶಾನ್ಯ ಭಾರತ ಮತ್ತು ಈ ಬೆಟ್ಟ ಗುಡ್ಡ ಹೊಂದಿರತಕ್ಕಂಥ ಸ್ಟೇಟ್ಸ್ಗಳನ್ನ ಸಪ್ರೇಟ್, ಈ ಥರ 3 ಕ್ಯಾಟಗರಿ ಮಾಡ್ತಾರೆ. ನಮ್ಮ ರಾಜ್ಯ ಯಾವುದ್ರಲ್ಲಿ ಬರುತ್ತೆ, ಮೇಜರ್ ಸ್ಟೇಟಲ್ಲಿ ಬಂದಿರತಕ್ಕಂಥದ್ದು. ಓಕೆ, ನಮ್ಮ ರಾಜ್ಯ ಕರ್ನಾಟಕ ನಂಬರ್ 1 ಸ್ಟೇಟಲ್ಲಿದೆ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಲೆವೆಲ್ ಆಫ್ ಪ್ಯಾರಾಮೀಟರನ್ನು ಚೆಕ್ ಮಾಡ್ತಾರೆ. ಕ್ವಾಲಿಟಿ ಎಜುಕೇಷನ್ ಏನು, ಅಲ್ಲಿ PhD ಸ್ಟೂಡೆಂಟ್ಸ್ ಇದ್ದಾರೆ, ನಾಲೆಜ್ ಹೆಂಗಿದೆ, ಅಲ್ಲಿ ಎಂಜಿನಿಯರಿಂಗ್ ಟೆಕ್ನಾಲಜಿ ಹೆಂಗಿದೆ, ಅಲ್ಲಿ ಸ್ಕಿಲ್ಡ್ ಪ್ರೊಫೆಷನಲ್ಸ್ ಹೆಂಗಿದ್ದಾರೆ ಆ ಒಂದು ರಾಜ್ಯದಲ್ಲಿ, R&D ಇದೆಲ್ಲ ಆಗ್ಬೇಕಂದ್ರೆ ಏನು ಸಾಧ್ಯ, ಆ ಸರ್ಕಾರ ತಂದಿರತಕ್ಕಂಥ ಒಂದು ಎಜುಕೇಷನ್ ಪಾಲಿಸಿಗಳಿಂದ ಸಾಧ್ಯ ಆಗುತ್ತೆ. ಮತ್ತು ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ತಿದ್ದಾರೆ ರಿಸರ್ಚ್ ಡೆವಲಪ್ಮೆಂಟ್ಗೆ, ಇಂಟರ್ನೆಟ್ ಸಬ್ಸ್ಕ್ರೈಬರ್ ಎಷ್ಟಲ್ಲಿ, ಮತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಯಾವಾಗ ಎಲ್ಲಿ ಚೆನ್ನಾಗಿರುತ್ತೆ, ಟೆಕ್ನಾಲಜಿ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಅಲ್ಲಿಗೆ ಏನಾಗುತ್ತೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್, ವಿದೇಶಿ ನೇರ ಬಂಡವಾಳ ಬರ್ತಕ್ಕಂಥದ್ದು. ಸೊ ಈ ಬೇಸಿಸ್ ಮೇಲೆ ಇದನ್ನು ರ್ಯಾಂಕಿಂಗ್ನ ಮಾಡ್ತಕ್ಕಂಥದ್ದು. ಇದೆಲ್ಲ ವೆರಿ ಇಂಪಾರ್ಟೆಂಟ್ ಸರ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ಫೈನ್. ಹಾಗಾದರೆ ನಮ್ಮ ಮೇಜರ್ ಸ್ಟೇಟಲ್ಲಿ ಕರ್ನಾಟಕದ ಬಗ್ಗೆ ನೋಡ್ತೀವಿ. 42.5% ತಗೊಂಡು ಸೆಕೆಂಡ್ ಇದರಲ್ಲಿ ಕೂಡ ಇರ್ತಕ್ಕಂಥದ್ದು. ಇನ್ನು ಬಾಟಮಲ್ ಸ್ಟೇಟ್ಸಲ್ಲಿ ನೋಡಿದ್ರೆ ಜಾರ್ಖಂಡ್, ಛತ್ತೀಸ್ಗಢ, ಬಿಹಾರ ಇದೆ. ಬಿಹಾರ 14.5% ತಗೊಂಡು ಲಾಸ್ಟ್ ಸ್ಟೇಜಲ್ಲಿದೆ ಮೇಜರ್ ಸ್ಟೇಟಲ್ಲಿ ಬಿಹಾರ. ಇನ್ನು ಹಿಲ್ ಮತ್ತು ನಾರ್ತ್ ಈಸ್ಟ್ ಸ್ಟೇಟ್ ಅಂತ ನೋಡಿದ್ರೆ ನಾವು, ಹಿಲ್ ಏರಿಯಾ ನಾರ್ತ್ ಈಸ್ಟ್ ಸ್ಟೇಟ್ ಅಂದರೆ ಹಿಮಾಚಲ ಪ್ರದೇಶ ಟಾಪ್ ದ ರ್ಯಾಂಕಿಂಗ್, ಫಾಲೋಡ್ ಬೈ ಉತ್ತರಾಖಂಡ, ಮಣಿಪುರ, ಸಿಕ್ಕಿಂ. ಅಂದರೆ ಹಿಮಾಚಲ್ ಪ್ರದೇಶ ಏನಿದೆ ಅದು ಫಸ್ಟಲ್ಲಿ ಬರುತ್ತೆ. ನಮ್ಮ ನಾರ್ತ್ ಈಸ್ಟ್ ಸ್ಟೇಟ್ ಮತ್ತು ಹಿಲ್ಲಿ ಅಂದರೆ ಹಿಮಾಲಯ ಪರ್ವತದ ತಪ್ಪದಲ್ಲಿರತಕ್ಕಂಥ ರಾಜ್ಯಗಳನ್ನ ತೊಗೊಂಡ್ರೆ. ಇನ್ನು ಯೂನಿಯನ್ ಟೆರಿಟರೀಸ್ ತೊಗೊಂಡ್ರೆ, ಸ್ಮಾಲ್ ಸ್ಟೇಟ್ಸ್ ಅಂತ ಯೂನಿಯನ್ ಟೆರಿಟರಿ ತೊಗೊಂಡ್ರೆ ನಾವು, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಡೆಲ್ಲಿ ಸ್ಕೋರ್ ದ ಹೈಯೆಸ್ಟ್ ಆಫ್ ದ ಇಂಡೆಕ್ಸ್ 46.6 ಇದೆ. ಲಕ್ಷದ್ವೀಪ್ ಹ್ಯಾಸ್ ಅ ಲೋಯೆಸ್ಟ್ ಸ್ಕೇಲ್ 11.7 ಇದೆ. Okay, Delhi record the highest number of trademark of patent application along with the establishment of new startups and companies. Okay, ಇದು ಸ್ಮಾಲ್ ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರಿ ಲಿಸ್ಟಲ್ಲಿ ಡೆಲ್ಲಿ ಬರುತ್ತೆ. ಓಕೆ, ಮೇಜರ್ ಸ್ಟೇಟಲ್ಲಿ ಕರ್ನಾಟಕ ಬರುತ್ತೆ. ಹಿಲ್ ಮತ್ತು ನಾರ್ತ್ ಈಸ್ಟ್ ಸ್ಟೇಟಲ್ಲಿ ಹಿಮಾಚಲ ಪ್ರದೇಶ್ ಫಸ್ಟ್ ಬರುತ್ತೆ. ಓಕೆ, ಇದು ವೆರಿ ಇಂಪಾರ್ಟೆಂಟು, ಯಾವ್ದು ಬೇಕಾದ್ರೆ ಎಕ್ಸಾಮಲ್ಲಿ ಕೇಳ್ಬೋದು. ಇದನ್ನು ಯಾರು ತರ್ತಾರೆ ಅಂತ ಕೇಳ್ಬೋದು, ನೀತಿ ಆಯೋಗ ತರ್ತಕ್ಕಂಥದ್ದು. ಮತ್ತು ಇದು 2ನೇ ಆವೃತ್ತಿ, ಇದನ್ನು ಕೇಳ್ತಾನೆ ಎಕ್ಸಾಮಲ್ಲಿ, ಸಿಂಪಲ್ ಆಗಿ ಕೇಳ್ತಾನೆ. ಈ ವರ್ಷ 2025 ಎಷ್ಟನೇ ಆವೃತ್ತಿ ಅಂತ ಎಕ್ಸಾಮಲ್ಲಿ ಕೇಳ್ಬೋದು. ಇದು 2ನೇ ಆವೃತ್ತಿ. ಇದಿಷ್ಟು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಸ್ನೇಹಿತರೆ. ಫೈನ್. ಇನ್ನು ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಬಗ್ಗೆ ನಾನು ನಿಮಗೆ ಕೇಳಿದೆ, ಅದನ್ನು ವಿಪೋ ಸಂಸ್ಥೆ, ಓಕೆ, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇದೆಯಲ್ಲ, ಇದು ಬಿಡುಗಡೆ ಮಾಡ್ತಕ್ಕಂಥದ್ದು ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್. ಓಕೆ, ಇದರ ರ್ಯಾಂಕ್ ಎಷ್ಟು, 131 ಕಂಟ್ರಿಲಿ ನಮ್ಮ ಭಾರತದ ರ್ಯಾಂಕ್ ಎಷ್ಟು, ದಯವಿಟ್ಟು ಇದನ್ನು ನೀವು ಕಮೆಂಟ್ ಸೆಕ್ಷನ್ ನೀವು ತಿಳಿಸ್ಬೇಕಾಗತ್ತೆ. ವೆರಿ ಈಸಿ, ಅದು ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬರ್ತಕ್ಕಂಥ ಅಪ್ಕಮಿಂಗ್ ಎಕ್ಸಾಮ್ಗೆ. ಓಕೆ, ಫೈನ್. ನೆಕ್ಸ್ಟ್ ಬನ್ನಿ, ಡೆಸರ್ಟ್ ನೈಟ್ 21, ಡೆಸರ್ಟ್ ನೈಟ್ 21 ಎಕ್ಸರ್ಸೈಸ್ ಭಾರತ ಮತ್ತು ಯಾರ ನಡುವಿನ ದ್ವಿಪಕ್ಷೀಯ ವಾಯು ವ್ಯಾಯಾಮವಾಗಿದೆ. ರಷ್ಯಾ, ಫ್ರಾನ್ಸ್, ಮಂಗೋಲಿಯಾ, ಸೌದಿ ಅರೇಬಿಯಾ. ಸೊ ದ ರೈಟ್ ಆನ್ಸರ್ ಇಸ್ ಫ್ರಾನ್ಸ್. ಎಸ್ ಸರ್, ಡೆಸರ್ಟ್ ನೈಟ್ ಅಂತಕ್ಕಂಥದ್ದು ಫ್ರಾನ್ಸ್ ಮತ್ತು ಭಾರತದ ನಡುವೆ ಇರ್ತಕ್ಕಂಥ ಒಂದು ಏರ್ ಎಕ್ಸರ್ಸೈಸು. ಓಕೆ, ಏರ್ ಫೋರ್ಸ್ ಎಕ್ಸರ್ಸೈಸು ಎಲ್ಸ್ ಈ ವರ್ಷ ಆಗಿದೆ ಅಂದರೆ ಏರ್ ಫೋರ್ಸ್ ಸ್ಟೇಷನ್ ಜೋಧಾಪುರ್ ಅಂದರೆ ಎಲ್ಲಿ ಬರುತ್ತೆ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು. ಸೊ ಅದರಿಂದ ಜೋಧಾಪುರಲ್ಲಿರೋದ್ರಿಂದ ಡೆಸರ್ಟ್ ಎಕ್ಸರ್ಸೈಸು ಇದು ನಮ್ಮ ಒಂದು ರೀತಿ ಇಂಡೋ ಫ್ರೆಂಚ್ ಕೋಆಪರೇಷನ್ಗೆ ಇಂಪಾರ್ಟೆಂಟ್. ಇದೊಂದೇ ಅಲ್ಲ, ಇದೇ ರೀತಿ ಬೇರೆ ಬೇರೆ ಎಕ್ಸರ್ಸೈಸ್ಗಳಿದೆ. ಗರುಡ ಇರ್ಬೋದು ಅಲ್ವಾ, ಗರುಡ ಇರ್ಬೋದು ಎಕ್ಸಾಂಪಲ್ ತೊಗೊಂಡ್ರೆ. ಈ ಥರ ಬೇರೆ ಬೇರೆ ಇದೆ. ಯಾಕಂದರೆ ಇದು ಸಿಂಪಲಾಗಿ ಎಕ್ಸಾಮಲ್ಲಿ ಕೇಳ್ತಾನೆ, ಎಲ್ಲ ಎಕ್ಸಾಮಲ್ಲೂ ಬರುತ್ತೆ. ಇದು KS ಅಲ್ಲಿ ಬರುತ್ತೆ, FDA ಬರುತ್ತೆ, SDA ಬರುತ್ತೆ. ಓಕೆ, PSI ಕೇಳಿದ್ದಾನೆ. ಸೊ ಎಲ್ಲ ಎಕ್ಸಾಮ್ಗಳಲ್ಲೂ ಇದು ಬರ್ತಕ್ಕಂಥದ್ದು. ಫೈನ್. ಸೊ ಇಲ್ಲಿ ಕಂಪ್ಲೀಟ್ ಇನ್ನೂ ಡೀಟೇಲ್ಸ್ ಇದೆ, ಇಷ್ಟು ತಿಳ್ಕೊಂಡ್ರೆ ಸಾಕು. ಫೈನ್. ನೆಕ್ಸ್ಟ್ ಕ್ವಶನ್ ಬನ್ನಿ. ರಾಷ್ಟ್ರೀಯ ಇನ್ನೋವೇಷನ್ ಪೋರ್ಟಲ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳು ಯಾವುದು ಸರಿಯಾಗಿದೆ? ಇಂಥ ಕ್ವಶನ್ಸು ತುಂಬ ಎಕ್ಸ್ಪೆಕ್ಟೆಡ್ ಇರುತ್ತೆ. ಯಾಕೆ ಗೊತ್ತಾ, ನಾನು ತಿಳಿಸ್ತೀನಿ. ಫಸ್ಟ್ ಆಪ್ಷನ್ ನೋಡಿ, ಇದೊಂದು ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಅಭಿವೃದ್ಧಿಪಡಿಸಿದೆ. ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಸಾಮಾನ್ಯ ಜನರಿಂದ ಹೊಸ ಆಲೋಚನೆಗಳನ್ನು ಸಾಂಸ್ಥಿಕಗೊಳಿಸಲು ಇದು ಸಹಾಯ ಮಾಡುತ್ತದೆ. ವೆರಿ ಇಂಪಾರ್ಟೆಂಟ್ ಇದು. ಈ ಕೆಳಗೆ ಹೇಳಿಕೆಗಳನ್ನು ಸರಿಯಾದ ಆಯ್ಕೆ ಮಾಡಿ.
2 ಸರಿ, 2 ತಪ್ಪು. ಯಾವ್ದು ಕರೆಕ್ಟ್ ಆನ್ಸರು ಸರ್? ಇಲ್ಲಿ ದ ರೈಟ್ ಆನ್ಸರ್ ಯಾವುದು ಅಂದರೆ 2 ಕರೆಕ್ಟು ಸರ್. ಇದು ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಇದೇನು ಮಾಡುತ್ತೆ? ಹೌದು, ಇದು ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ. ಏನು ಸ್ಥಳೀಯ ಸಮಸ್ಯೆ ಅಂದ್ರೇನು ಸರ್? ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಹೆಸರಲ್ಲೇ ಇದೆ. ನೀವೇನಾದ್ರು ಇನ್ನೋವೇಷನ್ ಮಾಡಿ ಅದನ್ನು ನಾವೇನು ಮಾಡಬೇಕು? ಕಾರ್ಯಗತಕ್ಕೆ ತರಬೇಕು. ಎಂಥವ್ರಿಗೆ? ಈಗ ಫಾರ್ ಎಕ್ಸಾಂಪಲ್, ಈಗ ಇದರ ಬೇಸಿಕ್ ಏನು ಅಂದರೆ ವೋಕಲ್ ಫಾರ್ ಲೋಕಲ್ ಅಂತೇಳಿ. ವೋಕಲ್ ಫಾರ್ ಲೋಕಲ್ ಅಂದ್ರೇನು? ನಮ್ಮ ಒಂದು ಸ್ಥಳೀಯವಾಗಿ ಇರತಕ್ಕಂಥದ್ದನ್ನು ಹೆಚ್ಚಾಗಿ ನಾವು ಏನು ಮಾಡಬೇಕು? ಬೇಡಿಕೆಗೆ ತರಬೇಕಾಗತ್ತೆ, ಮತ್ತು ಅದು ಪ್ರಪಂಚಕ್ಕೆ ಕೂಡ ಅದು ಪರಿಚಯ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ಸ್ಥಳೀಯವಾಗಿ ಏನಾದ್ರು ನೀವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿದರೆ, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಡಿಯಲ್ಲಿ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಅಂತಕ್ಕಂಥ ಸಂಸ್ಥೆ, ಅಟೋನಮಸ್ ಬಾಡಿ, ಇದನ್ನು ಕಾರ್ಯರೂಪಗೊಳಿಸುತ್ತೆ. ಏನು ಮಾಡುತ್ತೆ? ಆತ್ಮನಿರ್ಭರ ಭಾರತ ಅಂದರೆ ಗೊತ್ತಲ್ಲ, ನಮ್ಮನ್ನು ನಾವು ಕಾಲ ಮೇಲೆ ನಿಂತ್ಕೋಬೇಕು. ಅದ್ರ ಪ್ರಕಾರ ಏನು ಮಾಡುತ್ತೆ? ನೀವು ತಂದಿರತಕ್ಕಂಥದ್ದು ಏನು ಇನ್ನೋವೇಷನ್ಸ್ ಇದೆ, ನಿಮ್ಮ ಒಂದು ಆವಿಷ್ಕಾರಗಳಿದೆ, ಅದನ್ನೆಲ್ಲ ನಿಮ್ಗೆ ಏನು ಮಾಡುತ್ತೆ? ಸ್ಟೂಡೆಂಟ್ಸ್, ಎಂಟ್ರಪ್ರೆನ್ಯೂರ್ಸ್, MSME ಆಗಿರ್ಬೋದು, ಬೇರೆ ಯಾರಿಗಾಗಿರ್ಬೋದು, ಅದಕ್ಕೇನು ಬೇಕು ಸ್ಟೇಜ್ ಒದಗಿಸ್ತಕ್ಕಂಥದ್ದು, ಅದಕ್ಕೇನು ಫೆಸಿಲಿಟಿ ಬೇಕು ಅದನ್ನು ಮಾಡ್ತಕ್ಕಂಥದ್ದು ಕೆಲಸ ಈ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಮಾಡ್ತಾ ಬರುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬನ್ನಿ, ಭಾರತದಲ್ಲಿ ಮಾನವರಹಿತ ವಿಮಾನ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮಾನವ ನಿಯಂತ್ರಣ ವಿಮಾನ ಅಂತಂದ್ರೆ ಏನಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂತ ಕರಿತೀವಿ. ಅದನ್ನು ಯೂಶ್ವಲಿ ಹಿಂಗೆ ಕರೆಯೋದು. ಅದನ್ನು ನಾವು ಆಡೋ ಭಾಷೆಯಲ್ಲಿ ಡ್ರೋನ್ ಅಂತ ಕರಿತೀವಲ್ಲ, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂತ ಕರಿತೀವಿ, UAV ಅಂತ ಕರಿತೀವಿ. ಅದು ಟೆಕ್ನಿಕಲ್ ವರ್ಡಲ್ಲಿ ಕರೆಯೋದು. ಓಕೆ, ಸೊ ಇದ್ರ ಪ್ರಕಾರ ಇದು ಎನಿ ಟೈಮ್ ನ್ಯೂಸಲ್ಲಿ ಇರುತ್ತೆ. ಈ ಡ್ರೋನ್ ಬಗ್ಗೆ ಸ್ವಲ್ಪ ಬೇಸಿಕ್ ಥಿಂಗ್ಸ್ ನಾವು ತಿಳ್ಕೋಬೇಕು ಸ್ನೇಹಿತರೆ. ಮೊದಲನೇ ಆಪ್ಷನ್ ಬನ್ನಿ, ವಿದೇಶಿಯರಿಗೆ ಪ್ರಸ್ತುತ ಭಾರತದಲ್ಲಿ ಡ್ರೋನ್ಗಳನ್ನು ಹಾರಲು ಅನುಮತಿ ಇಲ್ಲ. ಓಕೆ, ಅಂದರೆ ಡ್ರೋನ್ಗಳು ಆರ್ಸಕ್ಕೆ ಅವ್ರಿಗೆ ಅನುಮತಿ ಇಲ್ಲ. ಎರಡನೇ ಆಪ್ಷನ್, 250 ಗ್ರಾಮ್ಗಿಂತ ಕಡಿಮೆ ಇರುವ ನ್ಯಾನೋ ವಿಭಾಗವನ್ನು ಹೊರತುಪಡಿಸಿ ಎಲ್ಲ ಡ್ರೋನ್ಗಳನ್ನು ಭಾರತದಲ್ಲಿ ನೋಂದಾಯಿಸಿ ವಿಶಿಷ್ಟ ಗುರುತಿನ ಸಂಖ್ಯೆಯನ್ನು ನೀಡಬೇಕು. ಯಾವುದು ಕರೆಕ್ಟ್ ಆಗಿರ್ತಕ್ಕಂಥದ್ದು ಸರ್? ದ ರೈಟ್ ಆನ್ಸರ್ ಯಾವುದು ಇಲ್ಲಿ? ಒಂದನೇದು, ಎರಡನೇದು ಕರೆಕ್ಟು, 2 ಕರೆಕ್ಟು, 2 ತಪ್ಪು. ನೀವು ದಯವಿಟ್ಟು ಕಮೆಂಟಲ್ಲಿ ನೀವು ಕಮೆಂಟ್ ಮಾಡ್ತಾ ಹೋಗಬೇಕು. ವಿಡಿಯೋ ಪಾಸ್ ಮಾಡಿ ಸ್ನೇಹಿತರೆ, 10 ಸೆಕೆಂಡ್ಸ್ ತೊಗೊಳ್ಳಿ, ಕಮೆಂಟ್ ಮಾಡ್ತಾ ಹೋಗಿ. ಸೊ ದ ರೈಟ್ ಆನ್ಸರ್ ಬೋತ್ 1 and 2, 2 ಕರೆಕ್ಟು ಸರ್. ಇಲ್ಲಿ ಫಸ್ಟ್ ಆಫ್ ಆಲ್ ವಿದೇಶಿಯರಿಗೆ ಡ್ರೋನ್ನ ನಮ್ಮ ಭಾರತದಲ್ಲಿ ಆರ್ಸೋಕ್ಕಿಲ್ಲ ಸರ್. ಓಕೆ, ಅನುಮತಿ ಕೊಡಲ್ಲ ಅವ್ರಿಗೆ. ಹೊಸದಾಗಿ ಡ್ರೋನ್ ತೊಗೊಳೋದಾಗಲಿ, ಅವ್ರಿಗೆ ಲೈಸೆನ್ಸ್ ಕೊಡೋದಾಗಲಿ ಕೊಡಲ್ಲ. ಹೌದು, ಇಲ್ಲಿ ಡ್ರೋನ್ ಅಂದ ತಕ್ಷಣ ಇಲ್ಲಿ ನಿಮಗೆ ಅದರ 4 ರಿಂದ 5 ರೀತಿಯಾದ ವಿಧಗಳಿದೆ. ಯಾವ ಎತ್ತಿ ಡ್ರೋನ್ಗಳು, ಇದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಡ್ರೋನ್ಗಳ ವಿಧಗಳು ಬೇಡ ಇದೆ, ಅದೆಲ್ಲ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಬೇಕಲ್ಲ. ರಿಮೋಟ್ ಪೈಲಟೆಡ್ ಏರ್ಕ್ರಾಫ್ಟ್ ಅಂತ ಏನು ಕರಿತೀವಿ, ರಿಮೋಟ್ಲಿ, ಇದನ್ನು ಯೂಶ್ವಲಿ ನಾವು ಡ್ರೋನ್, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂತ ಏನು ಕರಿತೀವಿ, ಏರ್ಕ್ರಾಫ್ಟ್ ವೆಹಿಕಲ್ ಅಂತ ಏನು ಕರಿತೀವಿ, ಅದನ್ನು ಯೂಸ್ ಮಾಡ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ನ್ಯಾನೋ, ಮೈಕ್ರೋ, ಸ್ಮಾಲ್, ಮೀಡಿಯಂ, ಲಾರ್ಜ್ ಅಂತ 5 ವಿಧ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಇದು. ಇಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 250 ಗ್ರಾಮ್, ಅದಕ್ಕಿಂತ ಕಮ್ಮಿ ಇರತಕ್ಕಂಥ ಸಣ್ಣ ಡ್ರೋನ್ಗಳನ್ನ ನಮಗೆ ನ್ಯಾನೋ ಅಡಿಯಲ್ಲಿ ಬರ್ತಕ್ಕಂಥದ್ದು. ಓಕೆ, ನ್ಯಾನೋ ಅಡಿಯಲ್ಲಿ ಬರ್ತಕ್ಕಂಥದ್ದು. ಇದಕ್ಕೆ ಲೈಸೆನ್ಸ್ ಬೇಕಾಗಿಲ್ಲ. ಒಂದು, ಇನ್ನು ಎಲ್ಲದಕ್ಕೂ ಲೈಸೆನ್ಸ್ ಬೇಕಾಗುತ್ತೆ. ಮೈಕ್ರೋ ಆಗಿರ್ಬೋದು, 250 ಗ್ರಾಮಿಂದ 2 kg ತನಕ ಇರತಕ್ಕಂಥ KG ಕೆಪಾಸಿಟಿಯ ಡ್ರೋನ್ಗಳು. ಸ್ಮಾಲ್ ಅಂದರೆ ಗ್ರೇಟರ್ ದೆನ್ 2 kg 25 kg ತನಕ ಇರತಕ್ಕಂಥ ಡ್ರೋನ್ಗಳು. 25 ರಿಂದ 150 kg ಮೀಡಿಯಂ ಡ್ರೋನ್ ಅಂತ ಕರಿತೀವಿ. ಲಾರ್ಜ್ ಅಂದರೆ 150 kg ದೊಡ್ಡದಾಗಿರ್ತಕ್ಕಂಥ ಡ್ರೋನ್ಗಳು ಲಾರ್ಜ್ ಅಂತ ಕರಿತೀವಿ. ಇಲ್ಲಿ UIN ಅಂದರೆ ಯೂನಿಕ್ ಐಡೆಂಟಿಫಿಕೇಶನ್ ನಂಬರ್ ಅಂತಕ್ಕಂಥದ್ದು ಕೊಡ್ತೀವಿ. ಅದು DGCA ಕೊಡ್ತಕ್ಕಂಥದ್ದು, ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಡಿಪಾರ್ಟ್ಮೆಂಟ್ ಕೊಡ್ತಕ್ಕಂಥದ್ದು. ಕೇಳ್ತಾನೆ ಎಕ್ಸಾಂಪಲ್ಲಿ, ಇದಕ್ಕೆ ಕೊಟ್ಟಿದ್ದಾನೆ, ಕೇಳಿದ್ದಾನೆ ಸರ್ ಎಕ್ಸಾಮಲ್ಲಿ ಕೇಳಿದ್ದಾನೆ, ಇದು ಕೂಡ ಕೇಳಿದ್ದಾನೆ. ಸೋ ಮೆನಿ ಎಕ್ಸಾಮಲ್ಲಿ ಕರ್ನಾಟಕದ ಎಕ್ಸಾಮ್ಸಲ್ಲಿ ಕೇಳಿದ್ದಾನೆ. ಸೊ ಅದಕ್ಕೆ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗುತ್ತೆ. ಇದು ಟೈಪ್ಸ್ ಯಾವುದು ಅಂತ ತಿಳ್ಕೊಬೇಕು, ಯಾವುದು ಲೈಸೆನ್ಸ್ ಕೊಡೋದು, ಯಾವುದಕ್ಕೆ ಲೈಸೆನ್ಸ್ ಎಕ್ಸೆಂಪ್ಷನ್ ಇದೆ ಅಂತ ಕೂಡ ತಿಳ್ಕೊಬೇಕು. ನ್ಯಾನೋಗೆ ಮಾತ್ರ ಲೈಸೆನ್ಸ್ ಇಲ್ಲ, ಇನ್ನೆಲ್ಲದಕ್ಕೂ ಕೂಡ ಲೈಸೆನ್ಸ್ ತೊಗೋಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮತ್ತು ವಿದೇಶಿಗರು ನಮ್ಮ ಇದರಲ್ಲಿ ಆರ್ಸೋಕ್ಕಾಗಲ್ಲ. ಬೇಕಾದ್ರೆ ಅವರು ಏನು ಮಾಡ್ಬೋದು, ಎಲ್ಲಿ ಒಂದು ನಮ್ಮ ದೇಶದಲ್ಲಿ ಯಾರೋ ಡ್ರೋನ್ ಏಜೆನ್ಸಿ ತೆಟ್ಕೊಂಡಿರ್ತಾರೆ, ಲೈಸೆನ್ಸ್ ತೊಗೊಂಡಿರ್ತಾರೆ, ಅವ್ರ ಹತ್ರ ಹೋಗಿ ಬೇಕಾದ್ರೆ ಒಂದು ರಿಸರ್ಚ್ಗೋ ಅಥವಾ ಇನ್ನೊಂದು ಫಂಕ್ಷನ್ಸ್ಗೋ, ಅಂದರೆ ಎಂಟರ್ಟೈನ್ಮೆಂಟ್ಗೋ ಅಥವಾ ಇನ್ನೊಂದು ಮತ್ತೊಂದಕ್ಕೋ ಅವರು ತೊಗೊಂಡು ಒಂದು ಕಟ್ಟಿ ಅವರ ಡೀಟೇಲ್ಸ್ ಕೊಟ್ಟು ತೊಗೊಂಡು ಹಾಗೆ ಬೇಕಾದ್ರೆ ಮಾಡ್ಬೋದು. ಆದರೆ ವಿದೇಶಿಯರಿಗೆ ನಾವು ಲೈಸೆನ್ಸ್ ಕೊಡಲ್ಲ, ಅವರ ಆರ್ಸೋಕ್ಕೆ ಅನುಮತಿ ಇಲ್ಲ. ಅಂದರೆ ಅವರೇ ಹೊಸ್ದಾಗಿ ತೊಗೊಂಡು ಆರ್ಸೋಕ್ಕೆ ಅನುಮತಿ ಇಲ್ಲ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬನ್ನಿ, ಓಪನ್ ಸ್ಕೈಸ್ ಟ್ರೀಟಿ. ಓಪನ್ ಸ್ಕೈ ಟ್ರೀಟಿ, ಓಕೆ, ಓಪನ್ ಸ್ಕೈ ಟ್ರೀಟಿ ವೆರಿ ಇಂಪಾರ್ಟೆಂಟ್. ಓಪನ್ ಸ್ಕೈ ಪ್ರಾಜೆಕ್ಟ್ ಇಸ್ ಡಿಫ್ರೆಂಟು, ಅಂದರೆ ಅಗ್ರಿಮೆಂಟ್ ಇಸ್ ಡಿಫ್ರೆಂಟ್. ಓಕೆ, ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಓಪನ್ ಸ್ಕೈ ಟ್ರೀಟಿಗೂ ಓಪನ್ ಸ್ಕೈ ಅಗ್ರಿಮೆಂಟ್ಗೂ ಡಿಫ್ರೆಂಟ್ ಇದೆ. ಇದು ಓಪನ್ ಸ್ಕೈ ಟ್ರೀಟಿ ಬಗ್ಗೆ ಮಾತಾಡ್ತಾ ಇರೋದು. ಓಕೆ, ಯಾವ ಹೇಳಿಕೆ ತಪ್ಪಾಗಿ ನೋಡಿ, ವೆರಿ ಇಂಪಾರ್ಟೆಂಟ್, ತಪ್ಪದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಲ್ಲಿ. ಮೊದಲನೇ ಆಪ್ಷನ್ ಬನ್ನಿ, ಒಪ್ಪಂದದ ಪ್ರಕಾರ ಸದಸ್ಯ ರಾಷ್ಟ್ರವು ಅತಿಥೇಯ ರಾಷ್ಟ್ರದ ಯಾವುದೇ ಭಾಗದ ಮೇಲೆ ಕಣ್ಣಿಡಲು ಸಾಧ್ಯವಿದೆ ನಂತರದ ಒಪ್ಪಿಗೆಯೊಂದಿಗೆ. ಓಕೆ, ಎರಡನೇದು ಬನ್ನಿ,
ಇತ್ತೀಚೆಗೆ ಭಾರತ ಮತ್ತು UAE OST ಒಪ್ಪಂದಕ್ಕೆ ಸಹಿ ಹಾಕಿದ್ದು ಅದು ಎರಡು ರಾಷ್ಟ್ರಗಳ ನಡುವೆ ವಿಮಾನಯಾನ ಸಂಪರ್ಕವನ್ನು ಹೆಚ್ಚಿಸುತ್ತದೆ. ಯಾವುದು ಸರಿಯಾದ ಉತ್ತರ? ಅಂದರೆ ಇದೆರಡರಲ್ಲಿ ಸರಿ ಕೇಳ್ತಾ ಇಲ್ಲ. ಇಲ್ಲಿ ನೋಡಿ ಫಸ್ಟ್ ಏನು ಕೇಳಿದ್ವಿ, ತಪ್ಪಲ್ ಆಗಿರೋದ್ರಲ್ಲಿ ಯಾವ್ದು ಸರಿ ಉತ್ತರ ಅಂತ. ಇವೆರಡಲ್ಲಿ ಯಾವ್ದು ತಪ್ಪು ಅಂತ ಕೇಳ್ತಾ ಇರೋದು. ಈ ಆಪ್ಷನಲ್ಲಿ ಎರಡು ತಪ್ಪಿರ್ಬೋದು, ಎರಡು ಸರಿ ಇರ್ಬೋದು, ಅಥವಾ ಒಂದು ತಪ್ಪಿರ್ಬೋದು. ಯಾವುದು ಕರೆಕ್ಟ್ ಆನ್ಸರು ಸರ್? ಇಲ್ಲಿ ಯಾವ್ದು ತಪ್ಪು ಅಂದರೆ ಎರಡನೇ ತಪ್ಪು ಸರ್. ಹೌದು ಸರ್, ಇದು ತಪ್ಪು. ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಯಾಕೆ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್? ಫಸ್ಟ್ ಒನ್ನು ಕರೆಕ್ಟು. OST ಇದೆಯಲ್ಲ, ಅದು ಏನು ಅಂತಂದರೆ ಅಗ್ರಿಮೆಂಟ್ ಮಾಡ್ಕೋತೀವಿ. ಅಗ್ರಿಮೆಂಟ್ ಮಾಡಿಕೊಂಡು ನಿಮ್ಮ ದೇಶದ ಮೇಲೆ ನಾವು ಒಂದು ಅನ್ಮ್ಯಾನ್ಡ್ ವೆಹಿಕಲ್ಸ್ ಆಗಿರ್ಬೋದು, ಯಾವುದೋ ಒಂದು ಅಂದರೆ ಜಸ್ಟ್ ನಾರ್ಮಲ್ ಆಗಿ ಏನು ಮಾಡ್ಬೋದು, ನಿಮ್ಮ ಬೇಸ್ಗಳ ಮೇಲೆ ನಾವು ಓಡಾಡ್ಬೋದು. ಅಂದರೆ ಇದು ಏನಾಗುತ್ತೆ ಅಂದರೆ ಅನ್ಯಾಚುರಲಿ ಯುದ್ಧ ಮಾಡೋದನ್ನ ತಪ್ಪಿಸ್ಬೋದು. ಆದರೆ ಇದಿದೆಯಲ್ಲ, ಇದು UAE ಭಾರತ, ಇದು ತಪ್ಪು. OST ಆಗಿಲ್ಲ ಸರ್, UAE ಭಾರತ OSA ಓಪನ್ ಸ್ಕೈ ಅಗ್ರಿಮೆಂಟ್ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು UAE ಮತ್ತು ಭಾರತ. ಓಕೆ, ಇದು ಆಗಿರತಕ್ಕಂಥದ್ದು ನ್ಯೂಸ್ ಯಾವುದು ಅಂದರೆ USA ಮತ್ತು ರಷ್ಯಾದ ನಡುವೆ ಆಗಿರ್ತಕ್ಕಂಥದ್ದು ಇವಾಗ ಒಪ್ಪಂದ, USA ಮತ್ತು ರಷ್ಯಾ. ಸೊ ದಟ್ ಈಸ್ ವೈ ದಿಸ್ ಇಸ್ ರಾಂಗ್ ಆನ್ಸರ್ ಆಗುತ್ತೆ. ಅದಕ್ಕೆ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಓಪನ್ ಸ್ಕೈ ಟ್ರೀಟಿ ಅಂತಕ್ಕಂಥದ್ದು. ಇಲ್ಲಿ 35 ದೇಶಗಳು 2002ರಲ್ಲೇ ಮಾಡ್ಕೊಂಡಿದೆ. ಇದರಲ್ಲಿ ಏನಾಗುತ್ತೆ ಅಂದರೆ ದ ಇನ್ಫಾರ್ಮೇಷನ್ ಗ್ಯಾದರ್ಡ್, ನೋಡಿ, OST ಏಮ್ಸ್ ಟು ಬಿಲ್ಡ್ ಕಾನ್ಫಿಡೆನ್ಸ್ ಅಮಾಂಗ್ ದ ಮೆಂಬರ್ ಥ್ರೂ ಮ್ಯೂಚುವಲ್ ಓಪನ್ನೆಸ್, ದಸ್ ರೆಡ್ಯೂಸಿಂಗ್ ಚಾನ್ಸಸ್ ಆಫ್ ಆಕ್ಸಿಡೆನ್ಷಿಯಲ್ ವಾರ್. ಓಕೆ, ಏನು ಮಾಡ್ತಾರೆ ಅಂದರೆ ಇಲ್ಲಿ ಟ್ರೂಪ್ ಮೂವ್ಮೆಂಟ್ ಆಗಿರೋದು, ಮಿಲಿಟರಿ ಎಕ್ಸಸೈಸ್, ಮಿಸೈಲ್ ಡೆವಲಪ್ಮೆಂಟ್ ಬಗ್ಗೆ ಏನು ಮಾಡ್ಬೋದು, ಮಾನಿಟರ್ ಮಾಡ್ಬೋದು. ಮೇಲ್ಗಡೆ ಸುಮ್ಮನೆ ಹಾರಾಡಿಕೊಂಡು ಇವರು USA ಅವರು ರಷ್ಯಾದ ಮೇಲೆ, ರಷ್ಯಾದವರು USA ಮೇಲೆ ಮಾಡಿಕೊಂಡು ಮಾಡಬಹುದು. ಇವಾಗ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿದೆ, ಜೋ ಬಿಡನ್ ಬಂದ ಮೇಲೆ, ಸೊ ಹಿ ಈಸ್ ಹಿ ವಾಂಟ್ಸ್ ಟು ಬಿ ಫ್ರೆಂಡ್ಲಿ ವಿತ್ ಆಲ್ ನೇಷನ್ಸ್, ಸೊ ಇನ್ಕ್ಲೂಡಿಂಗ್ ಮುಸ್ಲಿಂ ನೇಷನ್ಸ್. ಇದು ನಿಮಗೆ ಗೊತ್ತಿರತಕ್ಕಂಥ ವಿಚಾರ. ಓಪನ್ ಸ್ಕೈ ಅಗ್ರಿಮೆಂಟ್ ಇದೆಯಲ್ಲ, ದಿಸ್ ಇಸ್ ಡಿಫ್ರೆಂಟ್. ಇದರಲ್ಲಿ ಏನು ಅಂದರೆ UAE ಇಂಟ್ರೆಸ್ಟ್ ತೋರಿಸಿದೆ ಇಂಡಿಯಾ ಜೊತೆ. ಈ ಓಪನ್ ಸ್ಕೈ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಪ್ಯಾಸೆಂಜರ್ ಲೈನ್ ಮತ್ತು ಕಾರ್ಗೋ ಫ್ಲೈಟ್ಸ್ಗಳನ್ನ, ಪ್ಯಾಸೆಂಜರ್ ಮತ್ತು ಕಾರ್ಗೋ ಅಂದರೆ ಗೊತ್ತಲ್ಲ, ಸರಕು ಸಾಗಣೆ ತೊಗೊಂಡು ಹೋಗ್ತಕ್ಕಂಥದ್ದು, ಈ ಒಂದು ಫ್ಲೈಟ್ಸ್ಗಳನ್ನ ಎಲ್ಲ ಸಿಟಿಗಳಿಗೂ ಒಂದ್ಸಲ ಅಗ್ರಿಮೆಂಟ್ ಮಾಡ್ಕೊಂಡು ಯಾವುದೇ ಸಿಟಿಗಳಿಗೆ ಅವ್ರ ಇಚ್ಛೆ ಬಂದಷ್ಟು ಫ್ಲೈಟ್ಸ್ಗಳನ್ನ ಅವ್ರು ಕೊಡ್ಬೋದು. ಸೊ ಇದು ಓಪನ್ ಸ್ಕೈ ಅಗ್ರಿಮೆಂಟ್. ಓಕೆ, ದಿಸ್ ಇಸ್ ಡಿಫ್ರೆಂಟ್. ಓಪನ್ ಸ್ಕೈ ಟ್ರೀಟಿ ಈಸ್ ಡಿಫ್ರೆಂಟ್. ವೆರಿ ವೆರಿ ಇಂಪಾರ್ಟೆಂಟ್ ಅದು. ನೆಕ್ಸ್ಟ್ ಕ್ವಶನ್ ಬನ್ನಿ. ರಾಟಲ್ ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆಯು ಈ ಕೆಳಗಿನ ಯಾವ ನದಿಗಳಲ್ಲಿದೆ? ವೆರಿ ಇಂಪಾರ್ಟೆಂಟ್. ರಾಟಲ್ RHP ಅಂತ ಕರಿತೀವಿ. ಕೋಸಿ, ಚೆನಾಬ್, ಹೂಗ್ಲಿ, ಸುಬನ್ಸಿರಿ. ಯಾವುದು ಕರೆಕ್ಟ್ ಆನ್ಸರ್? ನೀವು ಮ್ಯಾಪ್ ನೋಡಿದ ತಕ್ಷಣ ನೀವು ಆನ್ಸರ್ ಮಾಡ್ಬೋದು. ರೈಟ್ ಆನ್ಸರ್ ಇಸ್ ಚೆನಾಬ್ ರಿವರ್. ಓಕೆ, ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಸರ್? ಇವಾಗ ನಮ್ಮ ಒಂದು ಕ್ಯಾಬಿನೆಟ್, ಪ್ರೈಮ್ ಮಿನಿಸ್ಟರ್, ಹಿ ಇಸ್ ದ ಚೇರ್ಮನ್ ಆಫ್ ದ ಕ್ಯಾಬಿನೆಟ್, ಇವರು ಅಪ್ರೂವ್ ಮಾಡಿದ್ದಾರೆ 850 ಮೆಗಾವ್ಯಾಟ್ ರೇಟ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ನ ಮಾಡೋಕ್ಕೆ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ? ಇದಿರೋದಲ್ಲಿ ಇದು ಕಾಶ್ಮೀರದ ಡಿಸ್ಟ್ರಿಕ್ಟ್ ಆಫ್ ಯೂನಿಯನ್ ಟೆರಿಟರಿ ಇರ್ತಕ್ಕಂಥದ್ದು. ಎಲ್ಲಿ ಕಿಸ್ತವಾರ್ ಅಂತಕ್ಕಂಥ ಒಂದು ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು, ಚೆನಾಬ್ ರಿವರ್ ಮೇಲೆ. ನಿಮ್ಗೆ ಗೊತ್ತಿದೆ, ನಿಮಗೆ ನಮ್ಮ ಒಂದು ಸಿಂಧು ಟ್ರೀಟಿ, ವಾಟರ್ ಟ್ರೀಟಿ ಬಗ್ಗೆ ಗೊತ್ತಿರಬೇಕು ಅಲ್ವಾ? ಸಿಂಧು ನೀರಿನ ಒಂದು ಒಪ್ಪಂದ ಗೊತ್ತಿರಬೇಕು. ಈ ಫಸ್ಟ್ 3 ರಿವರ್ಸ್ ಅಂದರೆ ನಮ್ಮ ಈ ಉತ್ತರದ ಕಡೆ ಇರತಕ್ಕಂಥ ಇಂಡಸ್, ಜಿಲಂ ಮತ್ತು ಚೆನಾಬ್, ಸಿಂಧು, ಜಿಲಂ ಮತ್ತು ಚೆನಾಬು ಪಾಕಿಸ್ತಾನಕ್ಕೆ ಸೇರಿರ್ತಕ್ಕಂಥದ್ದು. ಆದರೆ ಈ ರಿವರ್ನಲ್ಲಿ ಹರಿತಕ್ಕಂಥ ನೀರನ್ನ ನಾವು ಬೇಕಾದ್ರೆ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಗೆ ಉಪಯೋಗಿಸ್ಕೋಬೋದು. ಇದು ನಮಗೆ ಪರ್ಮಿಷನ್ ಇದೆ. ಇನ್ನು ಬಿಯಾಸ್, ಸಟ್ಲೇಜ್ ಮತ್ತು ರಾವಿ ಏನಿದೆ, ಈ 3 ನಮಗೆ ಇಂಡಿಯಾಕ್ಕೆ ಸೇರಿರ್ತಕ್ಕಂಥ. ಏನು ಬೇಕಾದ್ರೂ ಮಾಡ್ಬೋದು, ಅಣೆಕಟ್ಟು ಕಟ್ಕೋಬೋದು, ಏನು ಬೇಕಾದ್ರೂ ಮಾಡ್ಬೋದು. ಇದರಲ್ಲಿ ನಾವು ಅಣೆಕಟ್ಟು ಕಟ್ಕೊಂಡು ನಾವೇನು ಮಾಡ್ಬೋದು, ಅದನ್ನು ನಮ್ಮ ಕಡೆ ತೀರಿಸೋಕ್ಕಾಗಲ್ಲ. ಆದರೆ ಅಣೆಕಟ್ಟು, ಸಣ್ಣ ಪುಟ್ಟ ಅಣೆಕಟ್ಟು ಕಟ್ಬೋದು, ಬಿಕಾಸ್ ಫಾರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಪರ್ಪಸ್ಗೆ ಓನ್ಲಿ. ಆದರೆ ಈ ನದಿ ಒಂದು ನೀರಿನ ಜಲಾನಯನ ಪ್ರದೇಶದಲ್ಲಿ ನೀರನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಈ ಟ್ರೀಟಿ ಬಗ್ಗೆ ನೀವು ಒಂದ್ಸರಿ ಕಣ್ಣಾಡಿಸ್ಕೊಳ್ಳಿ, ಎಕ್ಸಾಮಲ್ಲಿ ಎಕ್ಸ್ಪೆಕ್ಟೆಡ್ ಕ್ವಶನ್, ಯಾಕೆ ನ್ಯೂಸಲ್ಲಿದೆ. ಅಷ್ಟೇ ಅಲ್ಲ, ಮತ್ತು ಈ ನದಿ ಎಲ್ಲಿ ಹುಟ್ಟುತ್ತೆ? ಓಕೆ, ಚೀಲಾಂ ನದಿ ಎಲ್ಲಿ ಹುಟ್ಟುತ್ತೆ? ಮತ್ತು ನಮ್ಮ ಟ್ರಾನ್ಸ್ ಇಂಡಿಯನ್ ನದಿಗಳು ಯಾವ್ದು? ಓಕೆ, ಅಂದರೆ ನಮ್ಮ ಭಾರತ ಹೊರಗಡೆ ಹುಟ್ಟತಕ್ಕಂಥ ಇಂಡಸ್, ಸಟ್ಲೇಜ್ ಆಗಿರ್ಬೋದು. ಈ ಭೂಗೋಳಶಾಸ್ತ್ರದ ಬಗ್ಗೆ ಕೇಳ್ತಾನೆ. ನಾನು ಭಾರತದ ನದಿ ವ್ಯವಸ್ಥೆ ಅಂತ ಸಪ್ರೇಟ್ ವಿಡಿಯೋನ ಮಾಡಿದ್ದೀನಿ, ಪಾರ್ಟ್ 1, ಪಾರ್ಟ್ 2 ಅಂತ. ಪಾರ್ಟ್ 1ನಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಪ್ರತಿಯೊಂದು ನದಿಗಳು ಎಲ್ಲಿ ಹುಟ್ಟುತ್ತೆ, ಯಾವ ರಾಜ್ಯಗಳ ಮುಖಾಂತರ ಹರಿಯುತ್ತೆ, ಅದರ ಉಗಮ ಸ್ಥಾನ ಏನು, ಇದೆಲ್ಲ ಡೀಟೇಲ್ ಡಿಸ್ಕಸ್ ಮಾಡಿದ್ದೀನಿ. ಭೂಗೋಳಶಾಸ್ತ್ರದ ಒಂದು ನನ್ನ ಪ್ಲೇಲಿಸ್ಟಲ್ಲಿ ಸಿಗುತ್ತೆ ಸ್ನೇಹಿತರೆ, ಅಲ್ಲಿ ನೀವು ಕೂಡ ನೋಡ್ಬೋದು. ಫೈನ್, ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೋಣ. ಪ್ರಾಜೆಕ್ಟ್ ಸೀ ಬರ್ಡ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುತ್ತದೆ. ಇದು ಏನನ್ನು ಸೂಚಿಸುತ್ತದೆ? ವೆರಿ ಇಂಪಾರ್ಟೆಂಟ್. ಪ್ರಾಜೆಕ್ಟ್ ಸೀ ಬರ್ಡ್ ಏನು ಸರ್? ಸಿಂಪಲ್, ಇದು ಇವಾಗಲ್ಲ, ತುಂಬ ದಿನದಿಂದ ಇದೆ. ಇದು ಹಿಂದೂ ಮಹಾಸಾಗರದ ತೈಲ ಕೊರೆಯುವಿಕೆ, ಕರ್ನಾಟಕದಲ್ಲಿ ನೌಕಾ ಮೂಲಸೌಕರ್ಯ ಯೋಜನೆ, ಮನ್ನಾರ್ ಕೊಲ್ಲಿಯ ಸಮುದ್ರಗಲ್ಲುಗಳ ಸಂರಕ್ಷಣೆ, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನು ವಯನಾಡ್ ವನ್ಯಜೀವಿಗಳಿಗೆ ಸ್ಥಳಾಂತರಿಸುವುದು ಅಂತಕ್ಕಂಥದ್ದು. ಯಾವ್ದು ಕರೆಕ್ಟ್ ಇಲ್ಲಿ ಸರ್? ಪ್ರಾಜೆಕ್ಟ್ ಸೀ ಬರ್ಡ್ ಕರ್ನಾಟಕದಲ್ಲಿ ನೌಕಾ ಮೂಲಸೌಕರ್ಯ ಯೋಜನೆ,
ಇಟ್ ಈಸ್ ಇನ್ ಕಾರವಾರ್, ನಿಮ್ಗೆ ಗೊತ್ತಿರಬೇಕು, ಪ್ರಾಜೆಕ್ಟ್ ಸೀವರ್ಡ್ ಅಲ್ವಾ. ಲಾರ್ಜೆಸ್ಟ್ ನಾವಲ್ ಇನ್ಫ್ರಾಸ್ಟ್ರಕ್ಚರ್, ಓಕೆ, ಇದು ನೇವಿ ಇನ್ಫ್ರಾಸ್ಟ್ರಕ್ಚರ್ ಇದು ಕಾರವಾರದಲ್ಲಿ ಇರತಕ್ಕಂಥದ್ದು. ಎಲ್ಲ ರೀತಿಯಾದ ಒಂದು ರೀತಿ ಅಂದರೆ ನಮ್ಮ ಪಶ್ಚಿಮ ದಿಕ್ಕಲ್ಲಿ ಬರ್ತಕ್ಕಂಥದ್ದು, ನಮ್ಮ ಪಶ್ಚಿಮ ಕರಾವಳಿಲಿ ಬರ್ತಕ್ಕಂಥ, ಭಾರತದ ಪಶ್ಚಿಮ ಕರಾವಳಿಲಿ ಬರ್ತಕ್ಕಂಥ ಕಾರವಾರದಲ್ಲಿ ಬರ್ತಕ್ಕಂಥದ್ದು. ಇದು ದೊಡ್ಡದಾದ ನೇವಲ್ ಬೇಸು. ಎಲ್ಲಿ ಅಂತಂದರೆ ಸೂಯಸ್ ಕಾನಲ್ ಹತ್ರ ಇರ್ತಕ್ಕಂಥ ನೇವಲ್ ಬೇಸ್ ನಂತರ ಇದೇ ನಮ್ಮ ದೊಡ್ಡದಾದ ನೇವಲ್ ಬೇಸು. ಅಂದರೆ ಅಲ್ಲಿಂದ ಇಲ್ಲಿ ತನಕ ದೂರ ಏನಿದೆ ಅಲ್ಲಿ ಬೇರೆ ಯಾವುದೂ ನೇವಲ್ ಬೇಸ್ ಇಲ್ಲ, ಅಷ್ಟು ದೊಡ್ಡದು ನಾವು ಕಾರವಾರದಲ್ಲಿ ನಿರ್ಮಿಸಿದ್ದೀವಿ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಈ ಕೆಳಗಿನ ಯಾವ ರಾಜ್ಯವು ಮೈಸ್ ಪ್ರವಾಸೋದ್ಯಮ ನೀತಿಯನ್ನು 2021-25 ಪ್ರಾರಂಭಿಸಿದೆ? ವೆರಿ ಇಂಪಾರ್ಟೆಂಟ್. ವಾಟ್ ಇಸ್ ಮೈಸ್? MICE ಅಂದ್ರೇನು? ವೆರಿ ಇಂಪಾರ್ಟೆಂಟ್, ಹೇಳ್ತೀನಿ ಅದ್ರ ಬಗ್ಗೆ. ಯಾವ ರಾಜ್ಯ ಅಂತ ಹೇಳಿ. ದ ರೈಟ್ ಆನ್ಸರ್ ಗುಜರಾತ್. ಓಕೆ, ಗುಜರಾತ್ ಇಸ್ ದ ರೈಟ್ ಆನ್ಸರ್. ಸೊ ಸಿ ಇಸ್ ದ ರೈಟ್ ಆನ್ಸರ್. ಸರ್ ಮೈಸ್ ಅಂದರೆ ಏನಿಲ್ಲ, ಎಮ್ ಅಂದರೆ ಮೀಟಿಂಗ್ಸ್, ಐ ಅಂದರೆ ಇನ್ಸೆಂಟಿವ್ಸ್, ಸಿ ಅಂದರೆ ಕಾನ್ಫರೆನ್ಸ್ ಆ್ಯಂಡ್ ಇ ಅಂದರೆ ಎಕ್ಸಿಬಿಷನ್. ಇಲ್ಲಿ ನೋಡಿ, ಇದೇನು ಹೇಳ್ತಾ ಇದೆ, ಗುಜರಾತ್ ಏನು ಮಾಡಿದೆ, ಒಂದು ಪಾಲಿಸಿ ತಂದೆ, ಟೂರಿಸಂ ಪಾಲಿಸಿ ಅಂತೇಳಿ. ಓಕೆ, ಇದ್ರ ಪ್ರಕಾರ ವಿದೇಶಿಗರನ್ನ ಸೆಳ್ಕೋಬೇಕು, ಬಿಸ್ನೆಸ್ ಮ್ಯಾನ್ಗಳನ್ನ ಸೆಳ್ಕೋಬೇಕು. ಅಂದರೆ ಟೂರಿಸಮ್ ಅಂದ ತಕ್ಷಣ ಇಟ್ ಈಸ್ ಎ ಬಿಸ್ನೆಸ್ ಟೂರಿಸಮ್. ಓಕೆ, ಪಾಲಿಸಿ 2021-25 ತನಕ ಏನು ಮಾಡ್ತಾ ಇದೆ ಸರ್, ಈ 5 ವರ್ಷಕ್ಕೆ ಒಂದಷ್ಟು ಇನ್ಸೆಂಟಿವ್ ಕೊಡುತ್ತೆ. ಏನು ಕೊಡುತ್ತೆ? ಇಟ್ ಏಮ್ಸ್ ಟು ಮೇಕ್ ಗುಜರಾತ್ ಒನ್ ಆಫ್ ದ ಟಾಪ್ 5 ಮೈಸ್ ಟೂರಿಸಮ್ ಡೆಸ್ಟಿನೇಷನ್ ಇನ್ ದ ಕಂಟ್ರಿ. ಅಂದರೆ ನಮ್ಮ ಕರ್ನಾಟಕ ಹೆಂಗೆ ಡೆಸ್ಟಿನೇಷನ್ ಒಳ್ಳೆ ಒಂದು ಬಿಸ್ನೆಸ್ಗೆ ಇದೆ, ಈ ರೀತಿ ಇಲ್ಲೂ ಕೂಡ ಇರಬೇಕು. ಅದಕ್ಕೆ ಇದನ್ನು ಬಿಸ್ನೆಸ್ ಪರ್ಸನ್ನ ನಾವು ಏನು ಮಾಡಬೇಕು, ಸೆಳ್ಕೋಬೇಕು. ಅದನ್ನು ಮಾಡ್ತಕ್ಕಂಥ ಸಂಸ್ಥೆಗಳಾಗಿರ್ಬೋದು, ಆರ್ಗನೈಸೇಷನ್ಗಳಾಗಿರ್ಬೋದು, ಅವ್ರಿಗೆ ಎಂಕರೇಜ್ಮೆಂಟ್ ಆಗಿ ದುಡ್ಡು ಕೊಡ್ತಾರೆ. 5,000 ಕೊಡ್ತಾರೆ. 1 ಪರ್ಸನ್ನ ನೀವು ಫಾರಿನ್ದವ್ರನ್ನ ಕರ್ಕೊಂಬಂದು ಇಲ್ಲಿ ಏನಾದ್ರು ಮೀಟಿಂಗ್ ಮಾಡಿ, ಬಿಸ್ನೆಸ್ ಏನಾದ್ರು ಬಗ್ಗೆ ಮೀಟಿಂಗ್ ಮಾಡಿದ್ರೆ 5,000 ರೂಪಾಯಿ ಕೊಡ್ತಾರೆ. ಮ್ಯಾಕ್ಸಿಮಮ್ 5 ಲಕ್ಷ ತನಕ ಕೂಡ ಕೊಡ್ತಾರೆ ಲಿಮಿಟ್. ಅದು 5,000ದಿಂದ 5 ಲಕ್ಷ ತನಕ ಅಪ್ಪರ್ ಲಿಮಿಟ್ ಇದೆ. ಸೊ ಹೀಗೆ ಏನು ಮಾಡ್ತಾ ಇದೆ, ಅಟ್ರಾಕ್ಟ್ ಮಾಡ್ತಾ ಇದೆ. ಓಕೆ, ಫೈನ್. ನೆಕ್ಸ್ಟ್ ಬನ್ನಿ, ಕಬ್ಬಿಣದ ಅದಿರು ನೀತಿ 2021ಕ್ಕೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಯಾವ ಹೇಳಿಕೆಗಳು ಸರಿಯಾಗಿದೆ? ಇದನ್ನು ಭೂವಿಜ್ಞಾನ ಸಚಿವಾಲಯ ರಚಿಸಿ ಬಿಡುಗಡೆ ಮಾಡಿದೆ. ರಫ್ತು ಉದ್ದೇಶಗಳಿಗಾಗಿ ಕಬ್ಬಿಣದ ಅದಿರಿನ ಸಂಚಾರಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ. ಯಾವುದು ಕರೆಕ್ಟ್ ಆನ್ಸರು? ಇಲ್ಲಿ ಕರೆಕ್ಟ್ ಆನ್ಸರ್ ಬಂದು 1, 2 ಅಂದರೆ ಎರಡನೇದು ಕರೆಕ್ಟು ಸ್ನೇಹಿತರೆ, ಮೊದಲನೇದು ತಪ್ಪು. ಭೂವಿಜ್ಞಾನ ಸಚಿವಾಲಯ ತಂದಿರೋದಲ್ಲ ಕಬ್ಬಿಣದ ಅದಿರು ನೀತಿ ಅಂತ ತಕ್ಷಣ ಕಬ್ಬಿಣ ಎಕ್ಸ್ಟ್ರಾಕ್ಷನ್ ಮಾಡೋದಲ್ಲ. ಇಲ್ಲಿ ರೈಲ್ವೆ ಮಿನಿಸ್ಟ್ರಿ ತಂದಿರತಕ್ಕಂಥದ್ದು. ಏನು ಹೇಳುತ್ತಿದ್ದು ರೈಲ್ವೆ ಮಿನಿಸ್ಟ್ರಿ? ಓಕೆ, ರೈಲ್ವೆ ಹ್ಯಾಸ್ ರೋಲ್ಡ್ ಔಟ್ ಐರನ್ ಪಾಲಿಸಿ. ಇಲ್ಲಿ ಏನು ಹೇಳುತ್ತೆ ಅಂದರೆ, ನಾವು ರೈಲ್ವೆನ ಇನ್ಫ್ರಾಸ್ಟ್ರಕ್ಚರ್ ಯಾಕೆ ಕ್ರಿಯೇಟ್ ಮಾಡಿದ್ವಿ? ಈಗ ಒಬ್ಬರು ಉತ್ಪಾದನೆ ಮಾಡಿರ್ತಾರೆ, ಒಂದು ಕಡೆ ಸಾಗಿಸಬೇಕು, ರೈಲ್ವೆ ಡಿಪಾರ್ಟ್ಮೆಂಟು ಸಾಗಿಸ್ಕೊಡುತ್ತೆ. ಆದರೆ ಸಾಗಿಸಿದ ಮೇಲೆ ಅಲ್ಲಿ ಏನು ಮಾಡಬೇಕು, ನಾವು ಅನ್ಲೋಡ್ ಮಾಡಬೇಕಲ್ವ, ಅಲ್ಲಿ ಇಳಿಸ್ಬೇಕು, ಅಲ್ಲಿಂದ ಹೊರಗಡೆ ತೊಗೊಂಡೋಗ್ಬೇಕು. ಇದನ್ನು ಮಾಡೋರು ಯಾರು ಸರ್? ಇದನ್ನು ಆ ಕಂಪ್ನಿಯವ್ರು ಮಾಡಬೇಕಾಗತ್ತೆ. ಎಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದೆ ಕಸ್ಟಮರ್ಸು, ಅವ್ರಿಗೆ ಪ್ರಯಾರಿಟಿ ಬೇಸಿಸ್ ಮೇಲೆ ಈ ಒಂದು ಏನು ಐರನ್ ಓರ್ನ, ಕಬ್ಬಿಣದ ಅದಿರನ್ನ ಸಾಗಿಸ್ತಕ್ಕಂಥದ್ದನ್ನ ಮಾಡಿಕೊಡುತ್ತೆ. ಜೊತೆಗೆ ಇನ್ನೇನು ಪ್ರಯಾರಿಟಿ ತಗೊಳ್ತಾ, ಹೈಯರ್ ಪ್ರಯಾರಿಟಿ ಅಂದರೆ ಎಲ್ಲಿ ಡೊಮೆಸ್ಟಿಕ್ಗೆ ನಮಗೆ ಅಂದರೆ ನಮ್ಮ ಸ್ಥಳೀಯವಾಗಿ ಬೇಡಿಕೆ ಇದೆ, ಯಾವುದಕ್ಕೆ ಬೇಡಿಕೆ ಇದೆ, ಮತ್ತು ಸ್ಟೀಲ್ ಇಂಡಸ್ಟ್ರಿಗೆ ಏನು ಬೇಕು ಐರನ್ಗಳು ಅಂದರೆ ನಮ್ಮ ಕಬ್ಬಿಣ ಅದಿರು. ಸೊ ಈ ಬೇಸಿಸ್ ಮೇಲೆ ಅಲ್ಲಿಗೆ ಏನು ಮಾಡುತ್ತೆ, ಈ ಇನ್ಫ್ರಾಸ್ಟ್ರಕ್ಚರ್ನ ಪ್ರೊವೈಡ್ ಮಾಡಿಕೊಡುತ್ತೆ. ಯಾವುದು? ರೈಲ್ವೆ ಡಿಪಾರ್ಟ್ಮೆಂಟ್. ಅದೊಂದು ಪಾಲಿಸಿ ತಂದಿದೆ, ಆ ಪಾಲಿಸಿ ಎಲ್ಲ ಡೀಟೇಲ್ಸು ಇದೆ. ಸೊ ಅಂಥವ್ರಿಗೆ ಇದು ಪ್ರಯಾರಿಟಿಯಾಗಿ ಸಪ್ಲೈ ಮಾಡಿಕೊಡುತ್ತೆ. ಓಕೆ, ಫೈನ್. ಸೊ ಇಲ್ಲಿ ಆಪ್ಷನ್ ಬಂದು ಈಗ ಯಾವುದು ಸರಿಯಾಗಿದೆ ಅಂತ ಕೇಳಿದಲ್ವ, ಇದು ರಫ್ತುನೂ ಅಲ್ಲ, ಇದು ಭೂವಿಜ್ಞಾನದ ರಫ್ತು ಉದ್ದೇಶ ಅಂತ ಹಾಕಿದ್ದೀನಿ, ರಫ್ತು ಅಲ್ಲ ಇದು. ಸೊ ನೈದರ್ 1 ನಾಟ್ 2, ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್. ನೆಕ್ಸ್ಟ್ ಬನ್ನಿ, ಶ್ರಮಶಕ್ತಿ ಪೋರ್ಟಲ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಇದು ವಲಸೆ ಕಾರ್ಮಿಕರಿಗೆ ಸಹಾಯ ಮಾಡಲು ರಾಷ್ಟ್ರೀಯ ವಲಸೆ ಬೆಂಬಲ ಪೋರ್ಟಲ್ ಆಗಿದೆ. ಇದನ್ನು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪ್ರಾರಂಭಿಸಿತು. ಯಾವುದು ಕರೆಕ್ಟ್ ಆಗಿರ್ತಕ್ಕಂಥ ಆಪ್ಷನ್? ಎಸ್, ದ ರೈಟ್ ಆನ್ಸರ್ ಇಸ್ ಬೋತ್ ಆರ್ ಕರೆಕ್ಟ್. 1 and 2 ಇಸ್ ದ ರೈಟ್ ಆನ್ಸರ್ಸ್ನ. ಇಲ್ಲೇ ಗೊತ್ತಾಗ್ತದೆ, ಇಮ್ಯಾಜಲ್ಲಿ ವಲಸೆ ಬರ್ತಾರಲ್ಲ ಸರ್, ಈಗ ಒಂದು ಕೋವಿಡಿಂದ ಒಂದು ರಾಜ್ಯದಿಂದ ಒಂದು ರಾಜ್ಯ ವಲಸೆ, ಇಲ್ಲಿ ನಮಗೆ ಈಗ ಕೆಲಸ ಇಲ್ಲ, ಈಗ ಬೇರೆ ರಾಜ್ಯಕ್ಕೆ ಹೋಗಬೇಕು. ಇದು ಹೆಂಗೆ ಗೊತ್ತಾಗುತ್ತೆ ನಮಗೆ? ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ನವರು ಶ್ರಮಶಕ್ತಿ ಪೋರ್ಟಲ್ ಮತ್ತು ಶ್ರಮಸಾಥಿ ಅಂತಕ್ಕಂಥದ್ದು 2 ಪೋರ್ಟಲ್ ಮಾಡಿದ್ದಾರೆ. ಈ ಶ್ರಮಶಕ್ತಿ ಪೋರ್ಟಲ್ ಈ ಕ್ವಶನ್ನ ಪ್ರಕಾರ ನ್ಯಾಷನಲ್ ಮೈಗ್ರೇಷನ್ ಸಪೋರ್ಟ್ ಪೋರ್ಟಲ್. ಇದೇನಾಗುತ್ತೆ ಅಂದರೆ, ಮೈಗ್ರೇಷನ್ ಆದವ್ರಿಗೆ ಅಲ್ಲಿ ಏನೇನು ಕೆಲಸ ಸಿಗುತ್ತೆ, ಯಾವ ರಾಜ್ಯದಲ್ಲಿ ಮೈಗ್ರೇಟ್ ಆಗಿ ಬರ್ತಕ್ಕಂಥ ವಲಸೆ ಬಂದವ್ರಿಗೆ ಏನು ಕೆಲಸ ಸಿಗುತ್ತೆ, ಅಲ್ಲಿ ಉಳ್ಕೊಳ್ಳೋಕೆ ಏನು ಫೆಸಿಲಿಟಿ ಇದೆ, ಯಾವ ಸ್ಕಿಲ್ಗಳಿಗೆ ತಕ್ಕಂತೆ ಏನು ಕೆಲಸ ಇದೆ, ಇದೆಲ್ಲ ಅಪ್ಡೇಟ್ ಆಗಿರುತ್ತೆ. ಇವನ್ ನೀವು ನೋಡಿಕೊಂಡು ಕೂಡ ಅದು ಆ ಒಂದು ರಾಜ್ಯಗಳಿಗೆ ವಲಸೆ ಹೋಗ್ಬೋದು ಅನ್ನೋದು ಇದು ತೋರಿಸ್ಕೊಡುತ್ತೆ. ಓಕೆ, ಶ್ರಮ ಸಾಥಿ ಅಂತಕ್ಕಂಥದ್ದು ಏನು ಅಂದರೆ, ಇದು ಗೋವಾದಲ್ಲಿ ಮಾಡಿರ್ತಕ್ಕಂಥ ಟ್ರೈನಿಂಗ್ ಮ್ಯಾನ್ಯುಯಲ್ ಅಂತ. ಅಲ್ಲಿ ಒಂದು
4 ಲಕ್ಷ ಮೈಗ್ರೆಂಟ್ಸ್ಗೆ ಡಿಫ್ರೆಂಟ್ ಸ್ಟೇಟ್ಸಿಂದ ಗೋವಾಗೆ ಬಂದಿರೋರಿಗೆ ಅಲ್ಲಿ ಏನು ಮಾಡ್ತಾರೆ, ಒಂದು ಮೈಗ್ರೇಷನ್ ಸೆಲ್ ಅಂತ, ವಲಸೆ ಒಂದು ಸೆಲ್ ಅಂತಂದರೆ ಒಂದು ಇದನ್ನು ಬಿಲ್ಡ್ ಮಾಡಿದ್ದಾರೆ, ಒಂದು ಕೊಠಡಿ ರೀತಿ, ಒಂದು ಸೆಲ್ಗಳ ರೀತಿ. ಸೊ ಅಲ್ಲಿ ಇದ್ಕೊಂಡು ಅವ್ರಿಗೆ ಏನು ಮಾಡ್ಬೋದು, ಒಂದು ಟ್ರೈನಿಂಗ್ನ ಕೊಡ್ತಕ್ಕಂಥದ್ದು, ಏನಾದ್ರು ಆ ಒಂದು ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ಟ್ರೈನಿಂಗ್ ಏನಿದೆ, ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದೇನಿದೆ ಅದನ್ನು ಕೊಡ್ತಕ್ಕಂಥದ್ದು. ಸೊ ಎರಡೂ ಇಂಪಾರ್ಟೆಂಟ್ ಆಗುತ್ತೆ, ಶ್ರಮಶಕ್ತಿ ಮತ್ತು ಶ್ರಮ ಸಾಥಿ ಪೋರ್ಟಲ್. ಓಕೆ, ವೆರಿ ಇಂಪಾರ್ಟೆಂಟ್. ಇದು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರಿಂದ ಆಗಿರ್ತಕ್ಕಂಥದ್ದು. ಫೈನ್. ನೆಕ್ಸ್ಟ್ ಬನ್ನಿ, ಕವಚ್ 2021 ವ್ಯಾಯಾಮಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಭಾರತ ಥೈಲ್ಯಾಂಡ್ ನಡೆಯುವ ಜಂಟಿ ಮಿಲಿಟರಿ ವ್ಯಾಯಾಮ. ಎರಡನೇ ಆಪ್ಷನ್ ನೋಡಿ, ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್ ಆಸ್ಟ್ರೇಲಿಯಾದಲ್ಲಿ ಈ ವ್ಯಾಯಾಮ ನಡೆಯುತ್ತದೆ. ಯಾವುದು ಕರೆಕ್ಟ್ ಆಗಿರ್ತಕ್ಕಂಥದ್ದು? ದ ರೈಟ್ ಆನ್ಸರ್ ಇಸ್ 2. ಎರಡನೇದು ಕರೆಕ್ಟು ಸರ್, ಮೊದಲನೇದು ತಪ್ಪು. ಇದು ಯಾವುದೇ ದೇಶ ಜೊತೆ ಮಾಡಿರ್ತಕ್ಕಂಥಲ್ಲ, ನಮ್ಮ ಟ್ರೈ ಸರ್ವಿಸ್ ಅಂತ ಏನು ಕರಿತೀವಿ, ನೇವಿ, ಆರ್ಮಿ ಮತ್ತು ನಮ್ಮ ವಿಂಗ್ ಏನಿದೆ, ಏರ್ ವಿಂಗ್, ಆ ಮೂರು ಸೇರಿ ಜೊತೆಗೆ ಕೋಸ್ಟಲ್ ಕಮಾಂಡ್ ಅಂತ ಏನು ಹೇಳ್ತೀವಿ ನಾವು, ಕರಾವಳಿ ತೀರದ ಒಂದು ಕಮಾಂಡ್ ಏನಿದೆ, ಇದೆಲ್ಲ ಸೇರಿ ಮಾಡ್ತಕ್ಕಂಥ ಒಂದು ಎಕ್ಸರ್ಸೈಸ್ ಇದು. ಸೊ ಈ ವರ್ಷ ಏನು ಮಾಡ್ತಾ ಇದ್ದಾರೆ, ಅಂಡಮಾನ್ ನಿಕೋಬಾರ್ ಮತ್ತು ಬೇ ಆಫ್ ಬೆಂಗಾಲಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಅಂಡಮಾನ್ ನಿಕೋಬಾರ್ನಲ್ಲಿರ್ತಕ್ಕಂಥ ಒಂದು ಸರ್ವಿಸ್ ಏನಿದೆ ಅದು ಇದನ್ನು ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಇದೇನಿಲ್ಲ, ನಮ್ಮ ಕೆಪಾಸಿಟಿ ಏನು, ನಮ್ಮ ಲ್ಯಾಂಡಿಂಗ್ ಏನು, ನಮ್ಮ ಈಗ ಯಾವ್ದಾದ್ರು ಯುದ್ಧ ಒಂದು ಪರಿಸ್ಥಿತಿಯಲ್ಲಿ ಈ ಮೂರು, ನಮ್ಮ ಆರ್ಮಿ, ನಮ್ಮ ಡಿಫೆನ್ಸ್ ಸರ್ವಿಸ್ ಏನಿದೆ, ಮೂರು ಒಟ್ಟಾಗಿ ಹೆಂಗೆ ಕೆಲಸ ಮಾಡಬೇಕು, ಲ್ಯಾಂಡಿಂಗ್ ಹೆಂಗೆ ಮಾಡಬೇಕು, ನೀರಿನ ಮೇಲಾದರೆ ಫ್ಲೈಟ್ಸ್ ಲ್ಯಾಂಡಿಂಗ್ ಹೆಂಗೆ ಮಾಡಬೇಕಾಗತ್ತೆ, ಓಕೆ, ಹಡಗಲ್ಲಿ, ಮತ್ತು ಈ ಕರಾವಳಿ ತೀರ ಭೂಮಿ ಮೇಲೆ ಲ್ಯಾಂಡಿಂಗ್ ಹೆಂಗೆ ಮಾಡಬೇಕಾಗುತ್ತೆ, ಕೋಆಪರೇಷನ್ ಹೆಂಗಿರುತ್ತೆ, ಇದನ್ನು ಏನು ಮಾಡೋದು, ಟೆಸ್ಟ್ ಮಾಡ್ಕೋತಾ ಇರ್ತೀವಿ ನಾವೇ. ಸೊ ಈ ನಮ್ಮ ಮೂರು ಟ್ರೈ ಸರ್ವಿಸ್ಗಳು ಸೇರಿ ಮಾಡಿರ್ತಕ್ಕಂಥದ್ದು ಒಂದು ಎಕ್ಸಸೈಸು ಕವಚ್ ಅಂತಕ್ಕಂಥದ್ದು. ಈಗ ನಡೀತಾ ಇರೋದು ಅಂಡಮಾನ್ ಸಿ ಮತ್ತು ಬೇ ಆಫ್ ಬೆಂಗಾಲ್, ಅಂದರೆ ಬಂಗಾಳ ಕೊಲ್ಲಿ ಮತ್ತು ನಮ್ಮ ಒಂದು ಅಂಡಮಾನ್ ಸಮುದ್ರದ ಆಸ್ಪಾಸ್ನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ವ್ಯಾಯಾಮ. ಓಕೆ, ಫೈನ್. ಈ ಕೆಳಗಿನ ಯಾವ ರಾಜ್ಯವು ಅಡಾಪ್ಷನ್ ಗ್ಯಾಪ್ ರಿಪೋರ್ಟ್ 2020 ಪ್ರಾರಂಭಿಸಿದೆ? ಫೈನ್. UN ಪರಿಸರ ಕಾರ್ಯಕ್ರಮ ಅಂದರೆ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್. ಹವಾಮಾನ ಬದಲಾವಣೆ ಅಂತರ್ ಸಮಿತಿ, ಸರ್ಕಾರ ಸಮಿತಿ, ಇಂಟರ್ನ್ಯಾಷನಲ್ ಪ್ಯಾನಲ್ ಆಫ್ ಕ್ಲೈಮೇಟ್ ಚೇಂಜ್ ಅಲ್ವಾ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್, ವಿಶ್ವ ಹವಾಮಾನ ಸಂಸ್ಥೆ, ವರ್ಲ್ಡ್ ಮೆಟೆರಲಾಜಿಕಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಯಾವ ಸಂಸ್ಥೆ ಇದನ್ನು ಮಾಡಿರೋದು? ಅಡಾಪ್ಷನ್ ಗ್ಯಾಪ್ ರಿಪೋರ್ಟ್ UNEP ಮಾಡೋದು, ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್ ಮಾಡಿರ್ತಕ್ಕಂಥದ್ದು. ಏನಿಲ್ಲ, ಈಗ ಎನ್ವೈರನ್ಮೆಂಟ್ ಅಂದ ತಕ್ಷಣ ನಿಮ್ಗೆ ಗೊತ್ತಿರುತ್ತೆ, ಪರಿಸರದ ಈ ಒಂದು ಇದನ್ನು ನಾವು ಏನು ಮಾಡ್ಬೋದು, ಹದ್ಬಸ್ತಲ್ಲಿ ತರಬೇಕು. ನಮ್ಮ ಪ್ಯಾರಿಸ್ ಅಗ್ರಿಮೆಂಟ್ ಪ್ರಕಾರ ಕಮ್ಮಿ ಮಾಡಬೇಕು ವಾಯು ಮಾಲಿನ್ಯ. ಸೊ ಇದು ಮಾಡಬೇಕು ಅಂದರೆ ಆ ಅಡಾಪ್ಷನ್ ಕಾಸ್ಟ್ ಏನಿದೆ, ಅದಕ್ಕೆ ಫೆಸಿಲಿಟಿ ಏನಿದೆ, ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ, ಇದು ಚೆಕ್ ಮಾಡುತ್ತೆ. ಇದು ತನ್ನ ರಿಪೋರ್ಟಲ್ಲಿ ಹೇಳುತ್ತೆ ಸ್ನೇಹಿತರೆ, ಈ ಅಡಾಪ್ಷನ್ನು ಏನಿದೆ ಇದು ವೆರಿ ಲೋ ಇದೆ ಇನ್ ಡೆವಲಪಿಂಗ್ ಕಂಟ್ರೀಸ್ ಮತ್ತು ಅಂಡರ್ ಡೆವಲಪ್ಡ್ ಕಂಟ್ರೀಸಲ್ಲಿ. ಯಾಕಂದರೆ ಅಡಾಪ್ಷನ್ ಮಾಡಿಕೊಂಡು ನಾವು ಎನ್ವೈರನ್ಮೆಂಟಲ್ ಫ್ರೆಂಡ್ಲಿಯಾಗಿ ನಾವು ಮಾಡೋಕ್ಕೆ ಟೆಕ್ನಾಲಜಿ ಬೇಕಾಗುತ್ತೆ, ಅದಕ್ಕೆ ದುಡ್ಡು ಬೇಕಾಗುತ್ತೆ. ಈ ಡೆವಲಪಿಂಗ್ ಮತ್ತು ಅಂಡರ್ ಡೆವಲಪ್ಡ್ ಕಂಟ್ರೀಸಲ್ಲಿ ಈ GDPಗಳೇ ಇರಲ್ಲ, ದುಡ್ಡು ಎಲ್ಲಿಂದ ಬರುತ್ತೆ, ಅವ್ರ ಜೀವನ ಮಾಡೋಕ್ಕೆ ಕಷ್ಟ, ಇನ್ನು ಈ ರೀತಿನ ಹೆಂಗೆ ಅಡ್ಜಸ್ಟ್ ಮಾಡ್ಕೋತಾರೆ ಅಂತ ಹೇಳುತ್ತೆ. ಇದು ಆ ಒಂದು ರಿಪೋರ್ಟಲ್ಲಿದೆ. ಎಸ್ಪೆಷಲಿ ಆಫ್ರಿಕಾ ಮತ್ತು ಏಷ್ಯಾದ ಕಂಟ್ರೀಸಲ್ಲಿ ಲೀಸ್ಟ್ ಇಕ್ವಿಪ್ಡ್, ಅಂದರೆ ಈ ಒಂದು ವಾಯು ಮಾಲಿನ್ಯ ತಡೆಯೋಕ್ಕೆ ಏನು ಇಕ್ವಿಪ್ಮೆಂಟ್ಸ್ ಬೇಕು, ಏನು ಟೆಕ್ನಾಲಜಿ ಬೇಕು, ಅದು ಲೀಸ್ಟ್ ಅಂದರೆ ಕಮ್ಮಿ ಇದೆ. ನಮಗೆ ಅಡಾಪ್ಟ್ ಮಾಡ್ಕೋಬೇಕು ಅಂದರೆ ದುಡ್ಡು ಜಾಸ್ತಿ ಬೇಕು. ಈ ರೀತಿ ಒಂದು ಆಗಿರ್ತಕ್ಕಂಥ ರಿಪೋರ್ಟ್ಸ್ಗಳನ್ನ ಡೀಟೇಲ್ ಅನಾಲಿಸಿಸ್ ಕೊಡುತ್ತೆ. ಓಕೆ, ಅಡಾಪ್ಷನ್ ಗ್ಯಾಪ್ ರಿಪೋರ್ಟ್ 2020 ವೆರಿ ಇಂಪಾರ್ಟೆಂಟ್. ಇದು ಎಕ್ಸಾಮಲ್ಲಿ ಸಿಂಪಲ್ ಆಗಿ ಕೇಳ್ತಾನೆ, ಇದು ಯಾರು ಬಿಡುಗಡೆ ಮಾಡ್ತಾರೆ ಅಂತ ಅಷ್ಟೇ. ಓಕೆ, 2014 ಸ್ಟಾರ್ಟ್ ಆಗಿದೆ ಇದು. ಫೈನ್. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿಗ್ರಹವನ್ನು ಪವಿತ್ರಗೊಳಿಸುವುದು ಉನ್ನತ ಜಾತಿಗಳ ಏಕಸ್ವಾಮ್ಯವಲ್ಲ ಎಂದು ತೋರಿಸಲು ಅವರು ನದಿಯಿಂದ ಕಲ್ಲು ತೆಗೆದುಕೊಂಡು ಶಿವಲಿಂಗ ಅಂತ ಸ್ಥಾಪನೆ ಮಾಡ್ತಾರೆ. ಇದು ಒಬ್ಬ ಪರ್ಸನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಓಕೆ, ವೆರಿ ಇಂಪಾರ್ಟೆಂಟ್. ಅವರು ಎಲ್ಲ ಧರ್ಮಗಳನ್ನು ಒಂದೇ ಎಂದು ಭಾವಿಸಿದರು ಮತ್ತು ಪ್ರಾಣಿ ಬಲಿ ಖಂಡಿಸ್ತಾರೆ. ಓಕೆ, ಅವರು ಅನುಕಂಪ ದಶಕಮಂ ಎಂಬ ಕವಿತೆಯನ್ನು ಬರೆದಿದ್ದಾರೆ. ಮೇಲಿನ ವಿವರಣೆಯೊಂದಿಗೆ ಸರಿಯಾಗಿ ಹೊಂದಿಕೆಯ ವ್ಯಕ್ತಿತ್ವವನ್ನು ಗುರುತಿಸಿ. ಸೊ ಇದಕ್ಕೆಲ್ಲದಕ್ಕೂ ಮಾಡಿರ್ತಕ್ಕಂಥ ಈ ಮೂರು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು? ಈ ಒಂದು ಇಮೇಜ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾರು ಅಂತ. ಹಿ ಈಸ್ ನಾಟ್ ನನ್ ಅದರ್ ದೆನ್ ಶ್ರೀ ನಾರಾಯಣಗುರು. ವೆರಿ ಇಂಪಾರ್ಟೆಂಟ್. ನಾರಾಯಣಗುರು ಯಾಕೆ ಸರ್ ಈಗ ಕ್ವಶನ್ ಈ ಕರೆಂಟ್ ಅಫೇರಲ್ಲಿ ಬಂತು? ಹಿಸ್ಟ್ರಿಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಬಂತು? ನಮ್ಮ ವೈಸ್ ಪ್ರೆಸಿಡೆಂಟು ಒಂದು ಬುಕ್ ಲಾಂಚ್ ಮಾಡ್ತಾರೆ, ನಾಟ್ ಮೆನಿ ಬಟ್ ಒನ್ ಅಂತ, ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಆಗಿರ್ತಕ್ಕಂಥ ನಾರಾಯಣಗುರು ಬರೆದಿರತಕ್ಕಂಥ ಒಂದು ಬುಕ್ನ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಯಾರು ಮಾಡಿರೋದು ಅಂದರೆ GK ಶಶಿಧರನ್ ಅಂತಕ್ಕಂಥವ್ರು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಅದರಷ್ಟು ನಾಟ್ ಮೆನಿ ಬಟ್ ಒನ್. ಇಲ್ಲಿ ಏನು ಇವ್ರು ಯಾರು ಸರ್? ನಾರಾಯಣಗುರು ಯಾರು? 1854ರಿಂದ 1928 ತನಕ ಇದ್ರು. ನಮ್ಮ ದಲಿತರು, ಹಿಂದುಳಿದವರು ಅಂತ ಏನು ಕರಿತೀವಿ ಅಂಥವ್ರಿಗೆ
ಪೂಜೆ ಮಾಡೋಕ್ಕೆ ದೇವಸ್ಥಾನಕ್ಕೆ ಮಾಡ್ತಿರಲಿಲ್ಲ. ಆಗ ಇವರೇನು ಮಾಡ್ತಾರೆ ಗೊತ್ತಾ, ಅವರೇ ಪೂಜಾರಿ ಆಗ್ತಾರೆ. ಅವರೇ ಒಂದು ಕಲ್ಲನ್ನು ತಗೊಬಂದು ಶಿವಲಿಂಗವಾಗಿ ಇಟ್ಟು ಅದನ್ನ ಪೂಜೆ ಮಾಡ್ತಕ್ಕಂಥದ್ದು. ಇವರು ಮಲಯಾಳಂ, ತಮಿಳ್, ಸಂಸ್ಕೃತಲ್ಲಿ ಇವರ ಬೋಧನೆಗಳಾಗಿರ್ಬೋದು, ಅವರದ ಒಂದು ಇದು ನಮಗೆ ದಾಖಲಾತಿ ಸಿಗುತ್ತೆ. ಈ ಫೋನ್ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಅಂತಕ್ಕಂಥ ಒಂದು ಆರ್ಗನೈಸೇಷನ್ ಕೂಡ ಇವರು ಮಾಡಿದ್ದಾರೆ. ಯಾರಿಗೆ ಅಂದರೆ ಹಿಂದುಳಿದ ವರ್ಗದ ಜನರಿಗೋಸ್ಕರ. ಓಕೆ, ಇವ್ರ ಬಗ್ಗೆ ಡೀಟೇಲ್ ಇದೆ. ಒಂದ್ಸಲ ನೀವು ನಾರಾಯಣ ಗುರು ಇಲ್ಲಿಗಿಂತ ಹೆಚ್ಚಾಗಿ ನೀವು ಇತಿಹಾಸದಲ್ಲಿ ಓದಿರ್ತೀರಾ, ಅವ್ರ ಬಗ್ಗೆ ತಿಳ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಅದು ನಾರಾಯಣ ಗುರು ಅವ್ರ ಬಗ್ಗೆ. ಓಕೆ, ಫೈನ್. ನೆಕ್ಸ್ಟ್ ಬನ್ನಿ. ಭಾರತೀಯ ಟೆಲಿಕಾಂ ಸೇವೆಗಳು ಮತ್ತು ಕಾರ್ಯಕ್ಷಮತೆ ಸೂಚ್ಯಂಕಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಇದನ್ನು ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ 2020 ಜೊತೆಗೆ ನೀತಿ ಆಯೋಗ ಬಿಡುಗಡೆ ಮಾಡಿದೆ. ಇದು ಟೆಲಿಕಾಂ ಸೇವೆಗಳ ಬೆಳವಣಿಗೆ ಪ್ರವೃತ್ತಿಯನ್ನು ಮತ್ತು ಭಾರತದಲ್ಲಿ ಕೇಬಲ್ ಟಿವಿ, DTH, ರೇಡಿಯೋ ಪ್ರಸಾರ ಸೇವೆಗಳನ್ನು ಒದಗಿಸುತ್ತದೆ. ಯಾವ್ದು ಕರೆಕ್ಟು? ಸೊ ದ ರೈಟ್ ಆನ್ಸರ್ ಓನ್ಲಿ 2 ಆಗುತ್ತೆ. ಇದು ತಪ್ಪು. ಯಾಕಂದರೆ ಇದು ನೀತಿ ಆಯೋಗ ಇದನ್ನು ಬಿಡುಗಡೆ ಮಾಡಲ್ಲ. ಇದು ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ ಅಲ್ಲ, ಇದು ಇಂಡಿಯಾ ಟೆಲಿಕಾಂ ಸರ್ವಿಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ನ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ, ಟ್ರೈ ಅಂತ ಏನು ಕರಿತೀವಿ, ಅದು ಬಿಡುಗಡೆ ಮಾಡಿರತಕ್ಕಂಥದ್ದು. ಏನಿಲ್ಲ, ಇದೇನು ಮಾಡುತ್ತೆ ಅಂದರೆ ಟೆಲಿಕಾಂ ಸಬ್ಸ್ಕ್ರೈಬರ್ ಎಷ್ಟು, ಇಂಟರ್ನೆಟ್ ಬ್ರಾಡ್ಬ್ಯಾಂಡ್ ಸಬ್ಸ್ಕ್ರೈಬರ್ ಎಷ್ಟು, ಕಾಸ್ಟ್ ಇನ್ ಕೇಬಲ್ ಸರ್ವಿಸ್ ಹೇಗಿದೆ, ರೆವಿನ್ಯೂ ಹೆಂಗಿದೆ, ಯೂಸೇಜ್ ಹೆಂಗಿದೆ, ವೈರ್ಲೆಸ್ ಡೇಟಾ ಹೆಂಗಿದೆ, ಮತ್ತು ಲಾಸ್ಟ್ ಇಯರ್ಗೆ ಈವರೆಗೂ ಏನು ಜಾಸ್ತಿ ಆಗಿದೆ, ಕಮ್ಮಿ ಆಗಿದೆಯಾ, ಓವರಾಲ್ ಟೆಲಿ ಡೆನ್ಸಿಟಿ ಏನಿದೆ ನಮ್ಮ ದೇಶದಲ್ಲಿ 85.85% ಇನ್ಕ್ರೀಸ್ ಆಗಿದೆ, ಮತ್ತು ನಗರ ಪ್ರದೇಶ ಅರ್ಬನ್ನಲ್ಲಿ ಟೆಲಿ ಡೆನ್ಸಿಟಿ ಒಂದು ನಮ್ಮ ಟೆಲಿಫೋನ್ನ ಡೆನ್ಸಿಟಿ ಏನಿದೆ, ಓಕೆ, ಮತ್ತು ಅದೇ ರೀತಿ ರೂರಲ್ ಏರಿಯಾದಲ್ಲಿ ಏನಿದೆ ಡೆನ್ಸಿಟಿ, ಈ ರೀತಿಯ ಒಂದು ರಿಪೋರ್ಟ್ನ ಕೊಡ್ತಾ ಆಗುತ್ತೆ. ಇದು ಸಿಂಪಲಾಗಿ ಕೇಳ್ತೀನಿ ಎಕ್ಸಾಮಲ್ಲಿ. ಇದು ಏನಕ್ಕಿರೋದು, ಯಾರು ಬಿಡುಗಡೆ ಮಾಡೋದು ಅಂತ? ಟ್ರಾಯ್ ಬಿಡುಗಡೆ ಮಾಡೋದು, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಬಿಡುಗಡೆ ಮಾಡ್ತಕ್ಕಂಥದ್ದು. ಓಕೆ, ಡೋಂಟ್ ವರಿ. ಈ ಒಂದು ವಿಡಿಯೋದ ಕಂಪ್ಲೀಟ್ PDF ಏನಿದೆ ಇದರದ್ದು, ಇದು ನನ್ನ ಟೆಲಿಗ್ರಾಮ್ ಚಾನಲ್ ನಿಮ್ಗೆ ಸಿಗುತ್ತೆ, ಪುನೀತ್ ಫೋರಮಲ್ಲಿ. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ನಾನು ಕೇಳಿದ ಪ್ರಶ್ನೆಗೆ ನೀವುಗಳು ಆನ್ಸರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನೆಕ್ಸ್ಟು ಈ ಒಂದು ಸಂಡೇಲಿ ಈ ವೀಕ್ ಕರೆಂಟ್ ಅಫೇರ್ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.